ನೀವ್ ಹೇಗ್ ಒದ್ದಾಡ್ತಿದ್ದೀರಾ ಅಂತ ನನ್ಗೆ ಈಗ ಅರ್ಥ ಆಗ್ತಾ ಇದೆ. ಹೀರೋಯಿನ್ ಆಗಿ ಕೇಳಿದ್ರು, ಅವಾಗ ನಾವು ಚೆನ್ನೈಯಲ್ಲಿ ಆಡಿಷನ್ ಅಂದ್ರು ನಾನು ಹೋಗ್ಲಿಲ್ಲ. ಡಬ್ಬಿಂಗ್ ಆರ್ಟಿಸ್ಟ್ ಆಗದೆ ಹೋಗಿದ್ರೆ ಫುಲ್ ಫ್ಲೆಜ್ ಆಕ್ಟ್ರೆಸ್ ಆಗಿರ್ತಾ ಇದ್ನೇನೋ ಅನ್ನೋ ಒಂದು ಬೇಜಾರಿದೆ. 2010ನೇ ಇಸ್ವಿ ತನಕ ಬಹುಶಃ ಎಲ್ಲಾ ಹೀರೋಯಿನ್ಸ್ ಗೆ ನಂದೇ ವಾಯ್ಸ್. ಇವಾಗೆಲ್ಲ ಯಾರು ಡಬ್ಬಿಂಗ್ ಕರೆಯೋದೇ ಇಲ್ಲ ನಮ್ಮನ್ನ. ಯಾಕೆ ಅನ್ನೋ ಪ್ರಶ್ನೆಗೆ ನನ್ನಲ್ಲೂ ಉತ್ತರ ಇಲ್ಲ. ಇವತ್ತಿಗೆ ನಾನು ಒಂದು ಕೆಲಸ ಮಾಡಿ ಒಂದು 5-6 ತಿಂಗಳಾಗಿರ್ಬೋದು. ಅಫ್ಕೋರ್ಸ್ ಲವ್ ಮ್ಯಾರೇಜ್ ತುಂಬಾ ಅದ್ಭುತವಾಗಿ 28 ವರ್ಷ ಆಯ್ತು ಮದುವೆ ಆಗಿ. ವೈಯಕ್ತಿಕ ಜೀವನದಲ್ಲಂತೂ ಏನೂ ಕುಂದು ಕೊರತೆಗಳಿಲ್ಲ. ವೃತ್ತಿ ಜೀವನದಲ್ಲಿ ಬಂದಾಗ ಮಾತ್ರ ಯಾಕಪ್ಪ ಹಿಂಗೆ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಸ್ನೇಹಿತರೆ ನಮಸ್ಕಾರ. ಬನ್ನಿ ಸುನೇತ್ರ ಪಂಡಿತ್ ಅವ್ರ ಮನೆಗೆ ಹೋಗೋಣಂತೆ. 151 ಎಷ್ಟನೇ ಫ್ಲೋರ್ ಹೋಗ್ಬೇಕು? 151 ಈ ಕಡೆ ಅಲ್ಲ, ಇದೆ 151 ಈ ಕಡೆ ಇದೆ. ಮೇಡಮ್ ನಾನು ಪರಮೇಶ್ವರ, ಸುನೇತ್ರ ಮೇಡಮ್. ಥ್ಯಾಂಕ್ ಯು. ಮೇಡಮ್ ಏನು ಮೇಡಮ್ ಅಷ್ಟು ಗೂಗಲ್, ಇವತ್ತು ಗೂಗಲ್ ಕಾಲದಲ್ಲಿ ಪರ್ಟಿಕ್ಯುಲರ್ ಮನೆ ಅದೇ ನೀವು ತುಂಬ ವರ್ಲ್ಡ್ ಫೇಮಸ್ ಮೇಡಮ್. ಇಲ್ಲಿ ಅಪಾರ್ಟ್ಮೆಂಟಲ್ಲಿ ವಾಚ್ಮನ್ ನಿಮ್ಮ ಹೆಸರು ಹೇಳಿದ ತಕ್ಷಣ ಹೇಳ್ಬಿಟ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸರ್ ಹೇಳಿ ಸರ್. ಸಾರು ಇವತ್ತು GKVK ನಲ್ಲಿ ಜಡ್ಜ್. ಕ್ಲಿನಿಕ್ ಅಪ್ಪಿ ತಪ್ಪಿ ಯಾರಾದ್ರೂ ಪೇಷಂಟ್ ಬಂದ್ರೆ ಡಾಕ್ಟರ್ ಅವ್ರನ್ನ ಸರಿಯಾಗಿ ಗಮನಿಸೋದೇ ಇಲ್ವ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಮೇಡಮ್? ನೋಡಿ ಹಂಗೆ ಗುಂಡ್ಗುಂಡಕ್ಕೆ ಇನ್ನೂ ಇದ್ದೀನಿ. ಸಂತೋಷ ಆಗುತ್ತೆ ನಿಮ್ಮ ಜೊತೆ ಮಾತಾಡೋದಂದ್ರೆ ನಮ್ಗೆ ಒಂಥರ ಎನರ್ಜಿ ಬೂಸ್ಟ್ ಇರ್ತಾರ, ಒಂಥರ ಬೂಸ್ಟ್ ಕೊಡ್ದಂಗೆ. ನನಗೂ ಇಷ್ಟ. ಯಾರ ಜೊತೆ ಮಾತಾಡಿದ್ರು ಒಂದು ಎನರ್ಜಿ ಸ್ಪ್ರೆಡ್ ಆಗತ್ತೆ ಅನ್ನೋದೇ ನಂಬಿಕೆ ನನಗೆ. ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಬೆಳ್ಕೊಂಡು ಬರ್ತಾರೋ ಅದೇ ರೀತಿ ನಾನು ಬೆಳ್ಕೊಂಡು ಬಂದಿರೋದು. ಒಂದು ಚಿಕ್ಕ ಕುಟುಂಬ ನಮ್ಮದು. ನಮ್ಮಪ್ಪ ಅಮ್ಮ, ನಾನು, ನಮ್ಮಕ್ಕ ಈಗ ಪ್ರಸ್ತುತ ಮುಂಬೈನಲ್ಲಿರ್ತಾಳೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ನಾನು ನಮ್ಮಪ್ಪ ಅಮ್ಮ ಇರ್ತೀವಿ. ನಮ್ಮ ತಂದೆ ಒಬ್ಬ ಎಲೆಕ್ಟ್ರಿಕಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡಿದವರು, ಇಟ್ಕೊಂಡಿದ್ರು ಶಾಪು. ಕೃಷ್ಣ ರೇಡಿಯೋ ಹೌಸ್ ಅಂತ ಆಗಿನ ಕಾಲದಲ್ಲಿ ಶೇಷಾದ್ರಿಪುರಂ ಸೆಕೆಂಡ್ ಮೇನ್ ರೋಡ್ನಲ್ಲಿ ಇತ್ತು. ನಮ್ಮ ತಾಯಿ ಒಬ್ಬ ಟ್ಯೂಷನ್ ಎಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಹೀಗೆ ಎಲ್ಲರೂ ಕಷ್ಟಪಟ್ಟು ಹೇಗೆ ತಮ್ಮ ಮಕ್ಕಳನ್ನ ಸಂತೋಷವಾಗಿಡಬೇಕು ಅನ್ನೋ ಉದ್ದೇಶದಿಂದ ಬೆಳೆಸ್ತಾರೋ ಹಾಗೆ ನಮ್ಮ ತಂದೆ ತಾಯಿ ಕೂಡ ಅತ್ಯುತ್ತಮವಾಗಿ ಒಂದೊಳ್ಳೆ ಎಜುಕೇಷನ್ ಕೊಟ್ಟು, ಒಂದೊಳ್ಳೆ ಸಂಸ್ಕಾರ ಕೊಟ್ಟು, ಒಂದೊಳ್ಳೆ ಲೋಕಜ್ಞಾನ ಕೊಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಹಾಗಾಗಿ ಇವತ್ತಿಗೆ ನಾವು ಇಷ್ಟರ ಮಟ್ಟಕ್ಕೆ ಬೆಳೆದು ಇಷ್ಟರ ಮಟ್ಟಕ್ಕೆ ಒಂದು 4 ಜನ ಮೆಚ್ಚೋ ಥರ ಇದ್ದೀವಿ ಅಂದರೆ ಅದು ಖಂಡಿತವಾಗ್ಲೂ ಅವ್ರು ಕೊಟ್ಟಿರುವಂಥ ಒಂದು ಆಶೀರ್ವಾದ, ಜೊತೆಯಲ್ಲಿ ಅವರು ನಮ್ಮನ್ನು ಬೆಳೆಸ್ಕೊಂಡು ಬಂದಿರುವಂಥ ರೀತಿ. ಸೊ ಹೌದು, ನಾನು ಹುಟ್ಟಿದ್ದು KC ಜನರಲ್ ಆಸ್ಪತ್ರೆಯಲ್ಲಿ, ಮಲ್ಲೇಶ್ವರಮಲ್ಲಿ ಇರುವಂಥ KC ಜನರಲ್ನಲ್ಲಿ. ಇಲ್ಲೇ ಓದಿರೋದು ಮಲ್ಲೇಶ್ವರಮಲ್ಲಿ, ಶೇಷಾದ್ರಿಪುರಮಲ್ಲಿ ಸ್ವಲ್ಪ ಓದಿದೆ. ಅದಾದಮೇಲೆ ಕೆಂಗೇರಿ ಉಪನಗರದಲ್ಲಿ ಡಯಾನಾ ಕಾನ್ವೆಂಟ್ ಅಂತ ಸ್ಕೂಲ್ನಲ್ಲಿ ಪ್ರೈಮರಿ ಮುಗಿಸ್ದೆ. ಕೆಂಗೇರಿ ಹೈಸ್ಕೂಲ್ ಮುಗಿಸ್ದೆ. ಹೋಮ್ ಸೈನ್ಸ್ VHTನಲ್ಲಿ ನನ್ನ ಕಾಲೇಜ್ ಲೈಫ್ನ ಮುಗಿಸ್ದೆ. ಹೀಗೆ ನಡ್ಕೊಂಡು ಬಂದಿದೆ ನನ್ನ ಪ್ರಯಾಣ. ಬೆಂಗಳೂರು, ಪಕ್ಕಾ ಬೆಂಗಳೂರು ಹುಡುಗಿ. ಹೌದು, ಗೃಹ ವಿಜ್ಞಾನ ಓದಿದ್ದು. ಅಲ್ಲೇ ಇವರು ಸೌಂದರ್ಯ ಅವರಾಗಿರ್ಬೋದು, ಚಿತ್ರಶಣೆ ಅವರಾಗಿರ್ಬೋದು, ಅವರೆಲ್ಲರೂ ನನ್ನ ಸೀನಿಯರ್ಸ್. ಹೌದು, ಅವರೆಲ್ಲರೂ ಅಲ್ಲೇ ಓದಿ. ನಮ್ಮ ಅಕ್ಕ ಅವಳು ಕಾಲೇಜ್ನಲ್ಲಿರುವಾಗ ನಾನು ಇನ್ನೂ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಆವಾಗ ಅವ್ರ ಕಾಲೇಜ್ನಲ್ಲಿ BHS ಕಾಲೇಜಲ್ಲಿ ಓದಿದ್ದವಳು. ಅಲ್ಲಿ ರಂಗಶಿಬಿರ ಅಂತ ಶುರು ಮಾಡಿದ್ರು. ಅಲ್ಲೊಂದು ಸ್ಮಾಲ್ ವರ್ಕ್ಶಾಪ್, ಥಿಯೇಟರ್ ವರ್ಕ್ಶಾಪ್ ಮಾಡಿದ್ರು. ಆ ವರ್ಕ್ಶಾಪ್ಗೆ ನಮ್ಮ ಅಕ್ಕನೂ ಸೆಲೆಕ್ಟ್ ಆಗಿದ್ಲು. ಅವಳು ಹೋಗ್ತಾ ಇದ್ಲು, ರವೀಂದ್ರ ಕಲಾಕ್ಷೇತ್ರದಲ್ಲಿ ವರ್ಕ್ಶಾಪ್ ನಡೀತಾ ಇತ್ತು. ಆ ವರ್ಕ್ಶಾಪಲ್ಲಿ ಒಂದು ಪ್ರೊಡಕ್ಷನ್ ತೊಗೊಂಡ್ರು, ಹುಚ್ಚ ಮುನಸೀಫಾ ಅಂತ. ಇತ್ತೀಚೆಗೆ ಅದು ಸಿನಿಮಾ ಕೂಡ ಆಯಿತು ಆ ನಾಟಕ. ಉಮಾಶಂಕರ್ ಅವ್ರ ನಿರ್ದೇಶನ. ಆ ನಾಟಕದಲ್ಲಿ ಬೆಳ್ಳಿ ಅನ್ನೋ ಒಂದು ಪಾತ್ರ ಇತ್ತು. ಅದು ಎಂಥ ಪಾತ್ರ ಅಂತಂದರೆ, ಅವಳು ನೋಡಿದ ತಕ್ಷಣ ಅಯ್ಯೋ ಎಷ್ಟು ಮುದ್ದು ಹುಡುಗಿ ಇದು, ಅಯ್ಯೋ ಪಾಪ ಏನೋ ತಿಳಿದಿರೋ ಹುಡುಗಿ ಅನ್ನೋ ಒಂದು ಪಾತ್ರ ಅದು. ಅಂದರೆ ತುಂಬ ಇನ್ನೋಸೆಂಟ್ ಲುಕಿಂಗ್ ಫೇಸ್ ಬೇಕಾಗಿತ್ತು ಅವ್ರಿಗೆ. ಆದರೆ ಅವರು ವರ್ಕ್ಶಾಪಲ್ಲಿರುವಂಥ ಎಲ್ಲ ಹುಡುಗಿರು ಸ್ವಲ್ಪ ಮೆಚ್ಯೂರಿಟಿ ಇತ್ತು. ಸೊ ಹಾಗಾಗಿ ಅವ್ರು ಉಮಾಶಂಕರ್ಗೆ ಯಾವ ಹುಡುಗಿರನ್ನೂ ಕಾಸ್ಟ್ ಮಾಡೋಕ್ಕೆ ಆಗಲಿಲ್ಲ ಆ ಪಾತ್ರಕ್ಕೆ. ಸೊ ಆವಾಗ ನಮ್ಮ ಅಕ್ಕ ಇಲ್ಲಿ ಹೈಸ್ಕೂಲಲ್ಲೆಲ್ಲ ಒಂಚೂರು ನಾಟಕ ಮಾಡ್ತಿದ್ದೆ. ಆವಾಗಲೇ ನಾನು ನಾಟಕ ಬರೀತಾ ಇದ್ದೆ, ಸಣ್ಣ ನಾಟಕಗಳೆಲ್ಲ ಹೈಸ್ಕೂಲ್ನಲ್ಲೇ ಬರೀತಾ ಇದ್ದೆ. ಸೊ ಈ ಟ್ಯಾಲೆಂಟ್ ಇದೆ ಅಂತ ಅವಳಿಗೆ ಗೊತ್ತಿತ್ತು. ಅವಳು ನನ್ನ ತಂಗಿ ಇದ್ದಾಳೆ, ಅವಳಿಗೆ ನಾಟಕ ಅಂದರೆ ತುಂಬ ಇಷ್ಟ, ಅವಳು ಬರೀತಾಳೆ, ಮೋನೋ ಆ್ಯಕ್ಟಿಂಗು, ಡಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತಂದ್ಲು. ಸರಿ ಒಂದ್ಸತಿ ಇಂಟರ್ವ್ಯೂ ಕರ್ಕೊಂಡು ಬನ್ನಿ ಅಂತಂದ್ರು. ಆಗ KV ನಾಗರಾಜಮೂರ್ತಿ ಅವರು, ನಿಮ್ಮೆಲ್ರಿಗೂ ಗೊತ್ತಿರೋದು, KV ನಾಗರಾಜಮೂರ್ತಿ ಅವರೇ ನಮ್ಮ ಮನೆಗೆ ಬಂದು ನನ್ನ ಕರ್ಕೊಂಡು
ಕಲಾಕ್ಷೇತ್ರಕ್ಕೆ ಹೋದ್ರು. ಅವ್ರು ಉಮಾಶಂಕರ್ ಸರ್ ನಾನು ನೋಡಿದ ತಕ್ಷಣ ಅಯ್ಯೋ ಇವಳೇ ನನ್ನ ಬೆಳ್ಳಿ ಅಂತಂದ್ರು. ಅಂದರೆ ಅವ್ರಿಗೆ ಏನು ಅಂದ್ಕೊಂಡು ಆ ಕಲ್ಪನೆ ಅವರ ತಲೆಯಲ್ಲಿ ಏನಿತ್ತೋ ಅವ್ರ ಕಲ್ಪನೆಗೆ ತಕ್ಕ ಹಾಗೆ ನಾನಿದ್ದೆ. ಹಾಗಾಗಿ ನನ್ನ ಮೊಟ್ಟ ಮೊದಲನೆಯ ಫುಲ್ ಫ್ಲೆಡ್ಜ್ ನಾಟಕ ಅಂದರೆ ಅದಕ್ಕೆ ಮುಂಚೆ ನಾಟಕ ಮಾಡಿದ್ದೆ, ಅದೇ ಸಣ್ಣ ಪುಟ್ಟ ಸ್ಕೂಲಲ್ಲಿ ಮಾಡ್ತೀವಲ್ಲ ಆ ಥರದ್ದು. ಬಟ್ ಒಂದು ಥಿಯೇಟ್ರ್ ಲೆವೆಲ್ನಲ್ಲಿ ಒಂದು ಫುಲ್ ಫ್ಲೆಡ್ಜ್ ನಾಟಕ ಅಂದರೆ ಹುಚ್ಚ ಮುನಸಿಫನೇ ನಾನು ಮಾಡಿದ್ದು. ಅದರಲ್ಲಿ ಬೆಳ್ಳಿ ಪಾತ್ರ ಮಾಡಿದೆ. ಆ ಫಸ್ಟ್ ಶೋ ಹೇಗಾಯಿತು ಅಂತಂದರೆ ನಂದೇನು ಫುಲ್ ನಾಟಕದಲ್ಲಿ ಇರಲಿಲ್ಲ, ಆದರೆ ಯಾರೂ ನನ್ನ ಮರೀಲಿಲ್ಲ. ಇರೋ ಎಷ್ಟು ಚಿಕ್ಕ 3-4 ಸೀನ್ ಇತ್ತು, ಆ 3-4 ಸೀನ ಎಲ್ಲರೂ ಹೊಗಳ್ತಾ ಇದ್ರು. ಅಂದರೆ CGK ಸಹ ಅವರೇ ನಡ್ಕೊಂಡು ಬಂದು ಗ್ರೀನ್ ರೂಮಲ್ಲಿ ಯಾರು ಬೆಳ್ಳಿ ಪಾತ್ರ ಮಾಡಿದವ್ರು ತೋರಿಸಿ ಅಂತ ಹೇಳಿ ಬಂದು ನನಗೆ ವಿಶ್ ಮಾಡಿ ಎಲ್ಲಿದ್ದೆಮ್ಮ ನೀನು ಇಷ್ಟು ದಿನ ಅಂತಂದರು. ನಾನು ತುಂಬ ಇನ್ನೋಸೆಂಟ್, ಅಂದರೆ ನನಗೇನಂದರೆ ಏನೂ ಗೊತ್ತಿರಲಿಲ್ಲ. ಆವತ್ತು ನನ್ನ ಒಂದು ಈ ಕಲಾವಿದೆಯಾಗಿ ನನ್ನ ಜೀವನ ಶುರು ಆಯಿತು. ಆಗಿನ್ನೂ SSLC ನಾನು SSLC ಮುಗಿಸಿದ್ದೆ ಅನ್ಸುತ್ತೆ. ಮುಗಿಸಿ ರಿಸಲ್ಟ್ಸ್ಗೆ ಕಾಯ್ತಾ ಇದ್ದೆ, ಕಾಲೇಜ್ ಇನ್ನೂ ಹೋಗಿರಲಿಲ್ಲ. ಆವಾಗ ಈ ಪ್ರಯಾಣ ಶುರು ಆಯಿತು ನಂದು. ಕಾಲೇಜ್ ಅಡ್ಮಿಷನ್ ಆಯಿತು. ಆಮೇಲೆ ಶ್ರೀನಿವಾಸ್ ಪ್ರಭು ಅವರ ಬ್ರಹ್ಮಚಾರಿ ಶರಣ ಅಂತ PG ವುಡೋ ಹೌಸ್ದವ್ರದ್ದು ಸ್ಮಾಲ್ ಬ್ಯಾಚುಲರ್ ಅಂತ ಒಂದು ಇಂಗ್ಲಿಷ್ ನಾಟಕ ಇದೆ. ಅದನ್ನು ಬ್ರಹ್ಮಚಾರಿ ಶರಣಾದ ಅಂತ ಶ್ರೀನಿವಾಸ್ ಪ್ರಭು ಅವರು ನಿರ್ದೇಶನ ಮಾಡಿದ್ರು. ಅದರಲ್ಲಿ ಕಳ್ಳಿ ಪಾತ್ರ ಒಂದಿದೆ, ಒಂದು ಸಖತ್ ತರಲೆ ತುಂಬ ತುಂಟಿ ಕಳ್ಳಿ ಇದ್ದಾಳೆ. ಆ ಕಳ್ಳಿ ಪಾತ್ರಕ್ಕೆ ನನ್ನ ಕಾಸ್ಟ್ ಮಾಡಿದ್ರು. ದೂರದರ್ಶನಲ್ಲಿ ಶೂಟ್ ಮಾಡಿದ್ರು ಅದನ್ನು. ಫಸ್ಟ್ ನನ್ನ ಕ್ಯಾಮ್ರಾ ಫೇಸ್ ಮಾಡಿದಂಥ ದಿನ ಅದು. ಇನ್ನು ಅವಾಗ ತಾನೇ PUC ಸೇರಿಕೊಂಡಿದ್ದೆ, ಫಸ್ಟ್ PUC. ಆವಾಗ ಶೂಟಿಂಗ್ ಇತ್ತು. ಆವಾಗ ನಮಗೆ ಮನೆ ಅಡ್ರೆಸ್ ಎಲ್ಲ ತೊಗೊಂಡಿದ್ರು. ಚೆಕ್ ಬಂದಿತ್ತು ಮನೆ ಪೋಸ್ಟಲಲ್ಲಿ. ತೆಗೆದು ನೋಡಿದ್ದು ದೂರದರ್ಶನವ್ರು ನಂಗೆ ಒಂದು ಚೆಕ್ ಕಳಿಸಿದ್ರು. ಎಷ್ಟು ಸಂತೋಷ ಆಗೋಗಿತ್ತು ಅಂದರೆ ಹಾರ್ಡ್ಲಿ ಐ ಥಿಂಕ್ ಇಟ್ ಶುಡ್ ಬಿ 550 ರೂಪಾಯಿದು ಚೆಕ್ ಅನ್ಸುತ್ತೆ. ನನಗಂತೂ ಎಷ್ಟು ಖುಷಿ ಆಗೋಗಿತ್ತು ನಮಗೆ ಅಂದರೆ ರಿಜಿಸ್ಟರ್ ಪೋಸ್ಟ್ನಲ್ಲಿ ದೂರದರ್ಶನದಿಂದ ನನಗೊಂದು ಸಂಬಳ ಬಂತು ಅಂತ, ಅದೇನೋ ಒಂದು ಸಂತೋಷ. ಸೊ ಆವಾಗ ಹಾಗೆ ನನ್ನ ರಂಗಭೂಮಿ ಕೆರಿಯರ್ ಶುರುವಾಯಿತು, ನಡೀತಾ ಇತ್ತು ಹೀಗೆ. ಆಮೇಲೆ ಅವಾಗೆಲ್ಲ DD9 ಅಂತ ಶುರುವಾಯಿತು. ದೂರದರ್ಶನ ಅಲ್ಲದೆ DD9 ಅಂತ ಮಾಡೋರು, ಸಿಂಗಲ್ ಎಪಿಸೋಡ್ಸ್ ಮಾಡೋರು ಅವಾಗೆಲ್ಲ. ಅವಾಗ ಯಾವ ಖಾಸಗಿ ಚಾನಲ್ಲು ಇರಲಿಲ್ಲ, ಏನು ಈ ಸಿನಿಮಾ ನಡೀತಾ ಇತ್ತು. ಬಟ್ ಇಷ್ಟು ವಾರಕ್ಕೆ 12 ಸಿನಿಮಾ ರಿಲೀಸ್ ಆಗೋ ಅಂಥ ಏನೂ ಇದಿರಲಿಲ್ಲ, ಸಿನಾರಿಯೋ ಇರಲಿಲ್ಲ. ಸೊ ಆ ಕಾಲದಲ್ಲಿ 1993 ಟು 1993 ಈ ಕಾಲಘಟ್ಟದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಆವಾಗ DD9ನಲ್ಲಿ ಏನಾಯಿತು ಅಂದರೆ ಸಿಂಗಲ್ ಎಪಿಸೋಡ್ಸು, ಏನಂದರೆ ಒಂದೇ ದಿನ ಶೂಟಿಂಗು, ಸಿಂಗಲ್ ಎಪಿಸೋಡ್ ಟೆಲಿಕಾಸ್ಟು ಈ ಥರ ಮಾಡ್ತಾಯಿದ್ರು. ಅಥವಾ 13 ಎಪಿಸೋಡ್ದು ಸೀರಿಯಲ್ ಮಾಡ್ತಾಯಿದ್ರು. 13 ಎಪಿಸೋಡ್ ನಾನು ಯಾವತ್ತೂ ಮಾಡಿರಲಿಲ್ಲ, ಯಾಕಂದರೆ ಅವಾಗ ಇನ್ನೂ ನಾನು ಬಂದಿರಲಿಲ್ಲ ಇಂಡಸ್ಟ್ರಿಗೆ. ಆ ಸಿಂಗಲ್ ಎಪಿಸೋಡ್ದು ಎಲ್ಲ ನಿರ್ದೇಶಕರು ಎಂತೆಂಥ ದೊಡ್ಡ TN ಸೀತಾರಾಮು, ನಾಗೇಂದ್ರ ಶಾ, ಕಾಶಿ ವಿಶ್ವಪ್ರಸಾದು, ಆಮೇಲೆ ನಾಗಾಭರಣ ಸರು, ಎಲ್ಲ ಯಾರ್ಯಾರು ಸಿಂಗಲ್ ಎಪಿಸೋಡ್ ಮಾಡಿದ್ರು ಎಲ್ಲರೂ ನನ್ನ ಕಾಸ್ಟ್ ಮಾಡಿದ್ರು ಹೀರೋಯಿನ್ ಆಗಿ. TN ಸೀತಾರಾಮ್ ಅವ್ರದ್ದು ಫಸ್ಟ್ ನನ್ನ ತಂಗಿಗೊಂದು ಗಂಡು ಕೊಡಿ ಅಂತ ಲಂಕೇಶ್ ಅವರ ನಾಟಕ, ಅದನ್ನ ಅವರು ಒಂದು ಸಿಂಗಲ್ ಎಪಿಸೋಡ್ ಮಾಡಿದ್ರು. ಅದರಲ್ಲೇ ಫಸ್ಟ್ ನಾನು ಟೆಲಿವಿಷನ್ ಅಂತ ಎಂಟರ್ ಆಗಿದ್ದು. ದೂರದರ್ಶನ್ ಬಿಟ್ಟರೆ ನೆಕ್ಸ್ಟ್ ಅದರಲ್ಲೇ ಎಂಟರ್ ಆಗಿದ್ದು. ಅದಾದಮೇಲೆ ಪರಿಸರ ಅಂತ ಒಂದು ಸೀರಿಯಲ್ ಮಾಡಿದ್ರು, ಅದರಲ್ಲಿ ಆ್ಯಕ್ಟ್ ಮಾಡಿದೆ. ಅದಾದಮೇಲೆ ಕತೆಗಾರ ನೀವು ಕೇಳಿರ್ಬೋದು. ಕತೆಗಾರದಲ್ಲಂತೂ ನೀವು ಬಹುಶಃ ಕತೆಗಾರದ್ದು ಸೀರೀಸ್ ನೋಡಿದ್ರೆ ನಂದೇ ಜಾಸ್ತಿ ಕತೆಗಳಿದೆ ಅದರಲ್ಲಿ. ನೀನ್ ನನ್ನ ರೊಕ್ಕದಿಂದ ಅಳ್ದಿಯ ಹೊರತು ಮನ್ಸಾಡೋ ಮಗಳು ಅಂತ ಯಾವತ್ತೂ ನೋಡ್ಲಿಲ್ಲ. ಶೇಷಾದ್ರಿ ಸರ್ ಕತೆಗಾರದಲ್ಲೂ ಮಾಡಿದೆ. ಸೊ ಎಲ್ಲ ಒಳ್ಳೊಳ್ಳೆ ನಿರ್ದೇಶಕರ ಅಡಿಯಲ್ಲಿ ನಾನು ಕೆಲಸ ಮಾಡಿದೆ. ಆಮೇಲೆ ಸಂಕೇತಲ್ ನಾಟಕಗಳು ಮಾಡಿದೆ, ಜರ್ಮನ್ ಥಿಯೇಟ್ರ್ ಮಾಡಿದೆ, ಗ್ರಿಪ್ಸ್ ಅಂತ ಯಾವುದೋ ಥಿಯೇಟ್ರು, ವುಲ್ಫ್ ಗ್ಯಾಂಗ್ ಕಾಲ್ನಿಯಾಡರ್ ಅಂತ ಅವರು, ಈಸ್ ಅ ಜರ್ಮನ್ ಡೈರೆಕ್ಟರ್, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ. ಅವ್ರ ಜೊತೆಲಿ ವರ್ಕ್ಶಾಪ್ಸ್ ಮಾಡಿದೆ, ಅವ್ರ ಜೊತೆ ಕೆಲಸ ಮಾಡಿದೆ. ಹೈಕೋ CVS ಅಂತ ಮ್ಯಾಕ್ಸ್ ಮಿಲ್ಲರ್ ಭವನಲ್ಲಿ ಕೆಲಸ ಮಾಡಿದೆ. ಆಮೇಲೆ ಉರ್ದು ಥಿಯೇಟರ್ ಮಾಡಿದೆ. ದಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಉರ್ದು ನಾಟಕ ಫುಲ್ ಫ್ಲೆಡ್ಜ್ ಪ್ಯೂರ್ ಉರ್ದು ನಾಟಕ ಮಾಡಿದೆ ನಾನು. ಉರ್ದು ಕಲಿತು ಅದನ್ನು ಹಿಂದಿನಲ್ಲೇ ಅಥವಾ ಕನ್ನಡದಲ್ಲಿ ಬರ್ಕೊಂಡು ಇಡೀ ಡೈಲಾಗ್ಸ್ನ. ಆಮೇಲೆ ಅದರಲ್ಲಿ 7 ಹಾಡಿತ್ತು. ಅದರಲ್ಲಿ ನಾನು ಬಹುಶಃ 4 ಹಾಡು ಹಾಡಿದ್ದೀನಿ ನಾನು ಉರ್ದು, ಕಂಪ್ಲೀಟ್ ಪ್ಯೂರ್ ಉರ್ದು ನಾಟಕ. ಆಗ್ರಾ ಬಜಾರ್ ಅಂತ ಅಲಕನಂದ್ ಅಂತ ಅವರು, ಇವರು ಭೂಪಾಲ್ ಅವರು ಡಿರೆಕ್ಟ್ ಮಾಡಿದ್ದು ಅಲಕನಂದ್ ಅಂತ. ಅವರು ಈಸ್ ನೋ ಮೋರ್. ಬಟ್ ಎಂಥ ಒಳ್ಳೆ ಡೈರೆಕ್ಟರ್ಸು ಅಂದರೆ ನಿಜವಾಗ್ಲೂ ತುಂಬಿದ ಕೂಡ ತುಳ್ಕಲ್ಲ ಅನ್ನೋದಕ್ಕೆ ಇವರೆಲ್ಲ ಉದಾಹರಣೆಗಳು. ಎಂಥ ಅದ್ಭುತವಾಗಿ ನಮಗೆಲ್ಲ ಹೇಳ್ಕೊಡ್ತಾಯಿದ್ರು ಅಂದರೆ
ಒಂದೊಂದು ಪದ ಕೂಡ ನಿಮ್ಗೆ ಗೊತ್ತು, ಉರ್ದು ಪ್ರೊನೌನ್ಸ್ ಮಾಡೋದೇ ಒಂದು ದೊಡ್ಡ ಇದು. ಸೊ ಪೇಷನ್ಸಲ್ಲಿ ನನಗೆ ಹೇಳ್ಕೊಟ್ರು. ಸೊ ಒಂದು ಫುಲ್ ಫ್ಲೆಡ್ಜ್ ನಾಟಕ. ಅದರಲ್ಲಿ ನಾನು 2 ಪಾತ್ರ, ಬೇನಜೀರ್ ಅಂತ ಒಂದು ಪ್ರಾಸ್ಟಿಟ್ಯೂಟ್ ಒಬ್ಬಳು ಬರ್ತಾಳೆ, ಅದು ಒಂದು ಸೆಕೆಂಡ್ ಹಾಫಿಂದ ಎಂಡ್ವರೆಗೂ ಇರುತ್ತೆ. ಅದಕ್ಕೆ ಮುಂಚೆ ಹಮೀದ್ ಅಂತ ಒಬ್ಬ ಹುಡುಗ ಬರ್ತಾನೆ, ಆ ಹುಡುಗನ ಪಾತ್ರನೂ ನಾನೇ ಮಾಡಿದ್ದು. ಅದಾಗಿದ್ದ ತಕ್ಷಣ ಇಂಟರ್ವೆಲಲ್ಲಿ ಹೋಗಿ ಚೇಂಜ್ ಮಾಡಿ ಬೇನಜೀರ್ ಆಗಿ ಬರ್ತೀನಿ. ಸೊ ಅದು ಆ ಪಾತ್ರನೂ ನಾನೇ ಮಾಡಿದೆ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸು. ಇಡೀ ಆಗ್ರಾ ಬಜಾರ್ ನೀವು ನಾಟಕ ನೋಡಿಬಿಟ್ಟಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರೋ ಗೊತ್ತಿಲ್ಲ ನಿಮಗೆ. ಅಷ್ಟು ಅದ್ಭುತವಾದ ಸೆಟ್ಟು. ಒಂದು ಪುಟಾಣಿ ಹಿತ್ತಾಳೆ ತಂಬಿಗೆಯಿಂದ ಹಿಡಿದು ಒಂದು ಗಾಳಿಪಟದಿಂದ ಹಿಡಿದು ಆಗ್ರಾ ಬಜಾರ್ ಅಂದರೆ ಅಂಗಡಿಗಳ ಸಾಲು, ಆ ಇಡೀ ಅಂಗಡಿಗಳ ಸಾಲು ನಿಮಗೆ ಸ್ಟೇಜ್ನಲ್ಲಿತ್ತು. ಅಂಥ ಅದ್ಭುತವಾದ ಸೆಟ್ ಹಾಕಿದ್ರು. ಅಂಥ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡೋವಂಥ ಅವಕಾಶ ನನಗೆ ಸಿಕ್ತು ಅನ್ನೋದು ಒಂದು ಆಶೀರ್ವಾದ, ಒಂದು ಎಲ್ಲರಿಗೂ ಸಿಗದೇ ಇರುವಂಥ ಒಂದು ಅವಕಾಶ. ಆಮೇಲೆ ಇಡೀ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಮ್ಯಾಕ್ಸ್ ಮಿಲಿ ಅಂತ ಇದು ಜರ್ಮನ್ ಪ್ಲೇ, ಇದು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ನಮಗೆ ಅವಕಾಶ ಸಿಕ್ತು. ನಾನೇ ಮಿಲಿ. ಅದರಲ್ಲಿ ಮ್ಯಾಕ್ಸ್ ಅಂತ 3 ಜನ ಮಕ್ಕಳಿರ್ತಾರೆ. ಇದು ಎಂಥ ಅದ್ಭುತವಾದ ಕಾನ್ಸೆಪ್ಟ್ ಅಂದರೆ, ಅವ್ರದ್ದು ಗ್ರಿಪ್ಸ್ ಥಿಯೇಟ್ರ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಮಕ್ಕಳು ದೊಡ್ಡವರು ಮಕ್ಕಳಾಗಿ ಆ್ಯಕ್ಟ್ ಮಾಡಬೇಕು. ಇದು ರೂಲ್ಸ್ ಅವ್ರದ್ದು. ಈಗ ನಾನು ಅವಾಗ ಒಂದು 20 ವರ್ಷದ ಹೆಣ್ಮಗು ಆಗಿದ್ರೆ ನಾನು 6 ವರ್ಷದ ಮಗು ಪಾತ್ರ ಮಾಡಿದ್ದೆ. ಸುಂದರ್ ಗೊತ್ತಲ್ವಾ ನಿಮಗೆ? ಸುಂದರ್ ವಾಸ್ ಆಲ್ರೆಡಿ, ಅವನು 9 ವರ್ಷದ ಪಾತ್ರ. ಪಂಡಿತ್ತು ಒಂದು 10 ವರ್ಷದ ಪಾತ್ರ. ಎಲ್ಲ ದೊಡ್ಡವರು ಚಿಕ್ಕ ಮಕ್ಕಳಾಗಿ ಆ್ಯಕ್ಟ್ ಮಾಡಬೇಕು. ಮಕ್ಕಳಿಗೆ ನೀವು ಮಕ್ಕಳೇ ಅಂತ ಅನ್ನಿಸ್ಬೇಕು. ಅದು ಚಾಲೆಂಜು. ನೀವು ಯಾವ ಆ್ಯಂಗಲ್ಲೂ ಅವ್ರಿಗೆ ದೊಡ್ಡವ್ರ ಥರ ಕಾಣಿಸ್ಬಾರ್ದು. ಅದು ಗ್ರಿಪ್ಸ್ ಥಿಯೇಟ್ರ್ ಚಾಲೆಂಜು. ನೀವು ನಂಬಲ್ಲ, ಪಟ್ಟಾರ ಅಂತ ಹೊಡೆದು ಗಿಡ್ದು ನಮ್ಮನ್ನು ಎಳೆದು ಗಿಳಿದು ಆಟಾಡಿ ಏನು ಕುಪ್ಪಳಿಸಿ, ದೇ ಆರ್ ನಾಟ್ ಇವನ್ ಬಾದರ್ಡ್, ನಾವು ದೊಡ್ಡವರು ಅನ್ನೋ ಲೆಕ್ಕನೇ ಇಲ್ಲ ಅವ್ರಿಗೆ. ಆಮೇಲೆ ಇನ್ನೊಂದು ರೂಲ್ಸ್ ಆ ನಾಟಕದಲ್ಲಿ ಏನು ಅಂತಂದರೆ, ನಾಟಕ ನಡೆಯೋವಾಗ ಬೈ ಚಾನ್ಸ್ ಮಕ್ಕಳು ಎಕ್ಸೈಟ್ಮೆಂಟಲ್ಲಿ ಸ್ಟೇಜ್ ಮೇಲೆ ಬಂದರೆ ಯಾರೂ ತಡೆಯೋಂಗಿಲ್ಲ. ದೇ ಕೆನ್ ಕಮ್ ಆ್ಯಂಡ್ ಇನ್ವಾಲ್ವ್. ಅದರಲ್ಲಿ ನಾನು ಬಚ್ಚಿಟ್ಕೊಳ್ಳೋ ಒಂದು ಸೀನ್ ಇದೆ, ಬಚ್ಚಿಟ್ಕೋಬೇಕು ನಾನು. ಅವನು ಪಂಡಿತ್ ಬಂದು ಗುಂಡ ಅಂತ, ಅವನು ಸ್ಲಮ್ಮಿಂದ ಕರ್ಕೊಂಡ್ಬಿಟ್ಟಿರ್ತೀನಿ ನಾನು ನಮ್ಮಣ್ಣ ಆಟ ಆಡೋಕ್ಕೆ ಅಂತ. ನಮ್ಮಮ್ಮಂಗೆ ಸ್ಲಮ್ನವ್ರನ್ನೆಲ್ಲ ಮನೇಲಿ ಸೇರ್ಸಂಗಿಲ್ಲ. ಅವ್ನು ಬಂದ್ಬಿಟ್ಟಿರ್ತಾನೆ, ನಮ್ಮಮ್ಮನೂ ಬಂದ್ಬಿಡ್ತಾರೆ. ಅವನ್ನ ಬಚ್ಚಿಡ್ಬೇಕು ನಾವು. ಒಂದು ಟಾಯ್ ಬಾಕ್ಸ್ ಇರುತ್ತೆ, ಆ ಟಾಯ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಟಾಯ್ಸ್ ಹಾಕ್ಬಿಟ್ಟು ಮುಚ್ಚಿ ಏನೇನೋ ಗಡಿಬಿಡಿ ಮಾಡ್ತಾಯಿರ್ತೀವಿ. ನೀವು ನಂಬಲ್ಲ, ಅಲ್ಲಿ ಕೆಳಗಡೆ ಇರೋ ಅಷ್ಟು ಜನ ಮಕ್ಕಳು ಬಂದು ಇಲ್ಲ ಗುಂಡ ಇಲ್ಲ ಹೋಗಿ ಅಂತ ನಮ್ಮ ತಳ್ತಾ ಇದ್ದಾರೆ ಅಮ್ಮನ್ನ. ಆಮೇಲೆ ಅವ್ರ ರೂಲ್ಸ್ ಏನು ಗೊತ್ತಾ, ನೀವು ಹಂಗೆಲ್ಲ ಮಕ್ಕಳನ್ನ ಸ್ಟೇಜಿಂದ ಎಳೀರಿ ಅಂತೆಲ್ಲ ಹೇಳೋಂಗೆ ಇಲ್ಲ. ಯಾರು ಬೇಕಾದ್ರೂ ಮಕ್ಕಳಿಗೆ ಇದು ಇಂಪಾರ್ಟೆನ್ಸು. ಆಮೇಲೆ ನಾವು ಅವ್ರ ಜೊತೆ ಸೇರಿಕೊಂಡು, ಆಮೇಲೆ ಅವ್ರಿಗೇನು ತಿಳ್ಕೊಂಡಿದ್ದಾರೆ, ನಾವು ಮಕ್ಕಳೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ದೋ ವಿ ಆರ್ 20 years old, ದೇ ಥಿಂಕ್ ವಿ ಆರ್ ಸ್ಟಿಲ್ ಯಂಗ್ ಚಿಲ್ಡ್ರನ್. ಸೊ ಆ ಥರದ ಒಂದು ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಆ ಥರದ ಒಂದು ಪ್ರಪ್ರಥಮ ಬಾರಿಗೆ ಇಲ್ಲೇ ಆಗಿದ್ದು. ಆಮೇಲೆ ಕ್ಯಾಲ್ಕಟಲ್ಲಿ ಆಯಿತು, ಆಮೇಲೆ ಮಹಾರಾಷ್ಟ್ರ ಆಯಿತು. ಅಂಥ ಒಂದು ಪ್ರಯೋಗದಲ್ಲಿ ಕೂಡ ನಾನು ಇನ್ವಾಲ್ವ್ ಆಗಿದ್ದೀನಿ ಅನ್ನೋದು ಒಂದು ನನಗೆ ಖುಷಿ. ಸೊ ಬಹುಶಃ ಕರ್ನಾಟಕದ ಎಲ್ಲ ರಂಗತಂಡಗಳಲ್ಲಿ ಒಂದೊಂದು ನಾಟಕ ಅಂತೂ ಮಾಡಿರ್ತೀನಿ ನಾನು. ಮೂಲತಃ ಪ್ರಯೋಗ ರಂಗದವಳು, ಆದರೆ ಎಲ್ಲ ನಟರಂಗಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಸ್ಪಂದನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಸಂಚಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಆಮೇಲೆ ಕಲಾಗಂಗೋತ್ರಿನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಸಂಕೇತಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಪ್ರಯೋಗ ರಂಗದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದು ಒಂಥರ ಕಾಂಪಿಟೇಷನ್. ಈ ನಾಟಕ ಆ ನಾಟಕ ಇಲ್ವಾ ಆವಾಗ ಒಂದು ಸ್ವಲ್ಪ ಖುಷಿ ನಮಗೆ. ಓ ಮೈ ಗಾಡ್, ಇಲ್ಲ ನನ್ಗೆ ಸಿಗ್ತಾ ಇದೆ ಅವಕಾಶಗಳು ಅಂತ. ಬಟ್ ಏನೇ ಅಂದರೆ ರಂಗಭೂಮಿ ಹೊಟ್ಟೆ ತುಂಬಿಸಲ್ಲ. ಮನ ತುಂಬತ್ತೆ, ಹೃದಯ ತುಂಬತ್ತೆ, ಆದರೆ ಜೇಬ್ ತುಂಬಲ್ಲ ಅಷ್ಟೇ. ಅದು ಒಂದಿದೆ ನಮ್ಮ ಕನ್ನಡ ಥಿಯೇಟ್ರಲ್ಲಿ. ಇನ್ನೂ ಒಂದು ಸ್ವಲ್ಪ ಅದರಿಂದ ಸಂಪಾದನೆ ಆಗೋ ಥರ ಆಗ್ಬಿಟ್ರೆ ಅಂತೂ ನಿಜ ಆರಾಮಾಗೆ ರಂಗಭೂಮಿಯಲ್ಲಿ ಇದ್ಬಿಡ್ಬೋದು. ಸ್ವಾಮಿ ದರ್ಶನಕ್ಕೆ ಹೋಗೋರು ಬೇರೆಯವ್ರ ತಲೆ ಮೇಲೆ ಇರುಮುಡಿ ಹೊರ್ಸಲ್ಲ, ಅದು ನಮ್ಮ ಸಂಪ್ರದಾಯ. ಇದು ನಮ್ಮ ಪ್ರಯಾಣ. ಅದಾದ್ಮೇಲೆ ಗೊತ್ತೇ ಇದೆ ನಿಮ್ಗೆ, ಟೆಲಿವಿಷನು, ಸಿನಿಮಾ, ಅಲ್ಲಿಂದ ಜಂಪ್ ಆಗ್ತಾ ಇರ್ತಾರೆ ಎಲ್ಲರೂ ಅಷ್ಟೇ. ರಂಗಭೂಮಿಯಲ್ಲಿ ಯಾರು ಚೆನ್ನಾಗಿ ಸ್ವಲ್ಪ ಬ್ರೈಟ್ ಆಗಿರ್ತಾರೋ ಅವ್ರನ್ನ ಕೇಳ್ತಾರೆ. ಒಂದು ಸಿನಿಮಾಲ್ ಹೀರೋಯಿನ್ ಆಗಿ ಕೇಳಿದ್ರು, ಅವಾಗ ನಾವು ಚೆನ್ನೈಯಲ್ಲಿ ಆಡಿಷನ್ ಅಂದ್ರು ನಾನು ಹೋಗಲಿಲ್ಲ. ಬಹುಶಃ ಇಲ್ಲಾಂದರೆ ನಾನು ಯಾವುದೋ ಒಂದು 4-5 ಸಿನಿಮಾ ಹೀರೋಯಿನ್ ಆಗಿರ್ತಾ ಇದ್ನೇನೋ, ಹೋಗಲಿಲ್ಲ.
ಆಮೇಲೆ ಈ ಥರ DD9 ಆ್ಯಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ನಿಮಗೆ ಗೊತ್ತು ಎಲ್ಲ ಖಾಸಗಿಗಳ ಚಾನಲ್ಗಳು ಶುರು ಆಯಿತು. ಖಾಸಗಿ ಚಾನಲ್ ಶುರು ಆದಮೇಲೆ ನಮ್ಮ ಏನೋ ವಿಂಗ್ಸ್, ನಮ್ಮ ರೆಕ್ಕೆ ಎಲ್ಲ ಇನ್ನೂ ಹರಡ್ತಾ ಹೋಯಿತು. ಅದಾದಮೇಲೆ ಸಿನಿಮಾದಲ್ಲಿ ಏನಂದರೆ ನನಗೆ ತುಂಬ ಸಂತೋಷವೂ ಹೌದು, ದುಃಖನೂ ಹೌದು. ಓಮ್ ಅಂತ ಒಂದು ಸಿನಿಮಾ ಬಂದಾಗ ವಾಯ್ಸ್ಗೆ ನಿಮ್ಗೆ ಗೊತ್ತು ಆ ಕತೆ ಎಲ್ಲ, ಕಲಾ ಮಾಧ್ಯಮದಲ್ಲಿ ಆ ಕತೆ ಎಲ್ಲ ಹೇಳಿದ್ದೀನಿ ನಾನು. ಬರೀ ಫೇವ್ರೆಟ್ ಓನ್ಲಿ ಸಿನಿಮಾ ಅಲ್ಲ, ದ ಹೋಲ್ ಕ್ರ್ಯೂ, ಉಪೇಂದ್ರ ಸರ್ ಅವ್ರ ಜೊತೆಲಿರುವಂಥ ಎಲ್ಲ ಟೀಮ್ ಮೇಟ್ಸು. ಓಕೆ ಆಯಿತು, ಬಹುಶಃ ಡಬ್ಬಿಂಗ್ ಆರ್ಟಿಸ್ಟ್ ಆಗದೆ ಹೋಗಿದ್ರೆ ಫುಲ್ ಫ್ಲೆಜ್ ಆ್ಯಕ್ಟ್ರೆಸ್ ಆಗಿರ್ತಾ ಇದ್ನೇನೋ ಅನ್ನೋ ಒಂದು ಬೇಜಾರಿದೆ. ಡಬ್ಬಿಂಗ್ ಹೆಂಗೆ ಬ್ಯುಸಿ ಆಗ್ಬಿಟ್ಟು ನೀವು ನಂಬ್ತಿರೋ ಇಲ್ವೋ, 3-4 ಸ್ಟುಡಿಯೋ ಅಷ್ಟೇ ಇಡೀ ಬೆಂಗಳೂರಿನಲ್ಲಿ. ಯಾವುದೋ ಒಂದು ಸ್ಟುಡಿಯೋಲ್ಲಿ ದಿನ ಇರ್ತಾ ಇದ್ದೆ ನಾನು, ದಿನ. ಅದು ಈ ಥರದ್ದು 10 ವರ್ಷ ಮಾಡಿದ್ದೀನಿ ನಾನು ಡಬ್ಬಿಂಗು. ಒಂದು 616 ಸಿನಿಮಾ ಮಾಡಿದ್ದೀನಿ ಡಬ್ಬಿಂಗು. ಹುಚ್ಚರ ಥರ ಡಬ್ಬಿಂಗ್ ಮಾಡಿದ್ದೀನಿ. ಅದು ಹೆಂಗೆ, ಅದು ಯಾವ ಇವಾಗ ನೋಡ್ತೀವಲ್ಲ, ಯಾವುದೋ ಫೇಸ್ಬುಕ್ಕಲ್ಲಿ ಯಾವುದು ಬರ್ತಾರೆ, ಯಾವ ಸಿನಿಮಾಲ್ಲೂ ನನ್ನ ವಾಯ್ಸ್ ಇದೆ. 2010ನೇ ಇಸ್ವಿ ತನಕ ಬಹುಶಃ ಎಲ್ಲ ಹೀರೋಯಿನ್ಸ್ಗೆ ನನ್ನದೇ ವಾಯ್ಸು. ಸೊ ಒಂಥರ ಬಹುಶಃ ಅದು ಮಾಡಿರಲಿಲ್ಲ ಅಂದರೆ ನಾನು ಆ ಆ್ಯಕ್ಟ್ರೆಸ್ ಆಗಿ ಇನ್ನೂ ಹೆಚ್ಚು ಬೆಳೀತಾ ಇದ್ನೇನೋ ಅನ್ನೋ ಒಂದು ಬಹುಶಃ ಏನು ಹೇಳಿರುವ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಗೋಬೇಕು. ಜಸ್ಟ್ ಮಾತಾಡಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಟ್ರೆಸ್ ಆಗಿ ಬೆಳಿಬೇಕು ಅಂತ ತುಂಬ ಆಸೆ ಇತ್ತು. ಅದೆಲ್ಲೋ ತೀರ್ ಹೋಯ್ತು. ಯಾಕಂದರೆ ವಯಸ್ಸು ಕೂಡ ಬೆಳೀತಾ ಇರುತ್ತೆ, ವಯಸ್ಸೇ ನಿಲ್ಲಲ್ವಲ್ಲ, ಏಜು ಹೋಗ್ತಾ ಇರುತ್ತಲ್ಲ. ಆ 10 ವರ್ಷದಲ್ಲಿ ಯಂಗ್ ಆಗಿದ್ದೆ ನಾನು. ಇಟ್ಸ್ ವಾಸ್ ಜಸ್ಟ್ 19, 20, 21, 22, 23, 24, 25, 26, 27, 28 ವರ್ಷ. ಇದೊಂಥರ ಪ್ರೆಷಸ್ ಏಜ್ ಇದು. ಆ 28 ವರ್ಷದವರೆಗೂ ನಾನು ಬಹುಶಃ ತುಂಬ ಡಬ್ಬಿಂಗ್ ಮುಖ ತೋರಿಸೋ ಅಂಥ ಒಂದು ಕಾಲದಲ್ಲಿ ಧ್ವನಿಯಲ್ಲಿ ಬ್ಯುಸಿ ಆಗಿಬಿಟ್ಬಿಟ್ಟೆ. ಅದೊಂದು ಸ್ವಲ್ಪ ಸಣ್ಣ ಬೇಜಾರಿದೆ. ಬಟ್ ಆದರೂ ನನ್ನ ಧ್ವನಿನ ಎಲ್ಲ ಇಷ್ಟಪಟ್ಟು ಗುರುತಿಸಿ ಇವತ್ತಿಗೂ ಉಪೇಂದ್ರ ಸರು ನೇತ್ರ ಮಾಡ್ದಂಗೆ ಯಾರು ಮಾಡಲ್ಲ ಬಿಡ್ರಿ ಅಂತ ಹೇಳ್ತಾರೆ ಅಂದರೆ ಬಹುಶಃ ಅದೊಂದು ಕಿರೀಟ ನಮ್ಮ ತಲೆ ಮೇಲೆ. ಎಲ್ಲ ಡೈರೆಕ್ಟರ್ಸು ಅಷ್ಟೇ ಇವತ್ತಿಗೂ ನಿಂತು ಮಾತಾಡಿಸ್ತಾರೆ ನನ್ನ. ಎಸ್ ನಾರಾಯಣ್ ಸರ್ ಆಗಿರ್ಬೋದು, ನಾಗಾಭರಣ ಸರ್ ಆಗಿರ್ಬೋದು, ಎಲ್ಲರೂ, ಮಹೇಂದ್ರ ಸರ್ ಆಗಿರ್ಬೋದು, ಎಲ್ಲರಿಗೂ ಇಲ್ಲ ಸುನೇತ್ರ ಅವ್ರು ಮಾಡಿಬಿಡ್ಲಿ, ಸುನೇತ್ರಂಗೆ ಹೇಳ್ಬಿಡಿ ಅಂತ. ಅಂದರೆ ಕಾನ್ಫಿಡೆನ್ಸ್ ಅವ್ರಿಗೆ, ನಾನು ಮಾಡ್ತಾ ಇದ್ದೀನಿ ಅಂದರೆ ಕಾನ್ಫಿಡೆನ್ಸು. ಸೊ ಆ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದೀನಿ. ಇವಾಗ ಗೊತ್ತೇ ಇದೆ ನಿಮಗೆ, ಎಲ್ಲ ಡಬ್ಬಿಂಗ್ ಚಿತ್ರಗಳು ಬಂದ್ಬಿಟ್ಟಿದೆ. ಇವಾಗೆಲ್ಲ ಯಾರು ಡಬ್ಬಿಂಗ್ ಕರೆಯೋದೇ ಇಲ್ಲ ನಮ್ಮನ್ನು. ಅದೇ ಯಾಕೆ ಅನ್ನೋ ಪ್ರಶ್ನೆಗೆ ನನ್ನಲ್ಲೂ ಉತ್ತರ ಇಲ್ಲ. 1-2-3 ಜನದಲ್ಲಿ ವಿಚಾರಿಸಿದಾಗ ಯಾಕೆ ಇವಾಗ ಡಬ್ಬಿಂಗ್ ಕರೆಯಲ್ಲ, ಅಥವಾ ನಮ್ಮ ವಾಯ್ಸ್ ಏನು ಬೇಕಾಗಿಲ್ವಾ, ಅಥವಾ ಏನಾದ್ರು ನಮಗೆ ಭಾಷಾ ಜ್ಞಾನ ಇಲ್ವಾ, ಆ ಥರದ್ದೆಲ್ಲ ಒಂದು ಯೋಚನೆ ಮಾಡಿದಾಗ ಹೇಳ್ತಾರೆ, ಮೇಡಮ್ ನೀವೆಲ್ಲ ದೊಡ್ಡವ್ರು ಮೇಡಮ್, ಇವಾಗ ಕೊಡೋ ಸಂಬಳಕ್ಕೆ ನಿಮ್ಮನ್ನೆಲ್ಲ ಕರೆಯೋಕ್ಕಾಗತ್ತ ಅಂತ ಸುಮಾರು ಜನ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಅದೇನು ಕ್ವಾಲಿಟೀಸ್ಗೆ ಕಮ್ಮಿ ಆಗ್ತಾ ಇದೆಯೋ ಅಥವಾ ಜನಗಳು ಹೆಚ್ಚಾಗ್ತಿದ್ದಾರೋ ಏನೋ. ಒಟ್ಟು ಕೆಲಸದ ಒಂದು ಅಭಾವ ಇದೆ. ಜಾಸ್ತಿ ಇದೆ ಕೆಲಸ ಅಂತಾರೆ, ಬಟ್ ಏನೋ ಗೊತ್ತಿಲ್ಲ, ನನ್ನ ತಕ್ಕಂತೂ ಬರ್ತಾ ಇಲ್ಲ ಅದು. ಇಲ್ಲ, ಬರ್ತಾ ಇಲ್ಲ. ಆಮೇಲೆ ಇವಾಗ ಚಾನೆಲ್ಗಳ ಒತ್ತಡ, ಚಾನೆಲ್ ಅವ್ರು ಯಾರನ್ನು ಹೇಳ್ತಾರೋ ಅವರನ್ನೇ ಹಾಕೋಬೇಕಾಗಿರುವಂಥ ಪರಿಸ್ಥಿತಿ. ಈಗ ನಾವು ಯಾರನ್ನೂ ದೂಷಿಸೋಕ್ಕಾಗಲ್ಲ. ಇಲ್ಲಿ ಪ್ರೊಡಕ್ಷನ್ ಹೌಸ್ನ ದೂಷಿಸೋಕ್ಕಾಗಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ದೂಷಿಸೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್ ನಾವು ಕಳಿಸಿದ್ವಿ ನಿಮ್ಮ ಆಡಿಷನ್ನು, ಚಾನೆಲ್ ಬೇಡ ಅಂದ್ಬಿಟ್ರು ಅಂತಾರೆ. ಚಾನೆಲ್ ಅವ್ರನ್ನ ಕೇಳಿದ್ರೆ, ಅಯ್ಯೋ ಇಲ್ಲ ಅದು ಅಲ್ಲಿ ಪಾತ್ರಕ್ಕೆ ಅದು ಸೂಟಾಗಲ್ಲ ಅಂತಾರೆ. ನಮಗೆ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನಿಮ್ಮ ಥರನೇ ಇರಬೇಕು, ನಿಮ್ಮಷ್ಟೇ ಅಚ್ಚುಕಟ್ಟ ಕನ್ನಡ ಮಾತಾಡಬೇಕು, ನಿಮ್ಮಷ್ಟೇ ಒಳ್ಳೆ ನಟರಾಗಿರಬೇಕು, ನಿಮ್ಮ ಏಜೇ ಇರಬೇಕು, ಯಾರನ್ನ ಇದ್ದರೆ ಹೇಳಿ ಮೇಡಮ್. ಈ ಪ್ರಶ್ನೆಗೆ ನೀವಾಗಿದ್ದರೆ ಏನು ಉತ್ತರ ಕೊಡ್ತಾಯಿದ್ರಿ? ಆಗಲ್ವೇ? ನಾನು ಹೌದಾ ಸರ್, ನಂಗೆ ಗೊತ್ತಿದ್ದರೆ ಹೇಳ್ತೀನಿ ಸರ್. ಇನ್ನೇನು ಮಾಡ್ತೀರಾ ನೀವು? ಈಗ ಏನು ಗೊತ್ತಾ, ಕೈಲಾದವನು ಮೈ ಪರ್ಚ್ಕೊಂಡ ಅನ್ನೋ ಒಂದು ಗಾದೆ ಕೇಳಿರ್ಬೋದು ನೀವು. ಸೊ ಈಗ ನಾವೇನಾದ್ರು ಮಾತಾಡೋಕ್ಕೆ ಹೋದರೆ ಯಾಕೆ ನಮ್ಗೆ ಅವಕಾಶ ಇಲ್ಲ, ಯಾಕೆ ನಾವು ಕಾಣಿಸ್ತಾ ಇಲ್ವಾ, ಅಥವಾ ನಮಗೆ ಭಾಷೆ ಜ್ಞಾನ ಇಲ್ವಾ, ಅಥವಾ ನಟನೆ ಬರಲ್ವಾ, ಅಥವಾ ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ವಾ, ಯಾಕೆ ನಮ್ಮನ್ನು ಕರೆಯಲ್ಲ ಅಂತ ನಾವೇನಾರು ಕೇಳೋಕ್ಕೆ ಹೋದರೆ ಕೈಲಾದವರು ಅನ್ಕೋತಾರೆ.
ಅವಕಾಶ ಇಲ್ಲ ಇವ್ರಿಗೆ, ಅದಕ್ಕೆ ಮಾತಾಡ್ತಾರೆ ಅಂತಾರೆ. ಸೊ ಹೆಂಗಾಗಿದೆ ಅಂದರೆ ಕಾಲಾಯ ತಸ್ಮೈ ನಮಃ, ಬರಲಿ, ಹೇಳಂಗಿಲ್ಲ ಬಿಡಂಗಿಲ್ಲ, ಆ ಥರ ಒಂದು ಪರಿಸ್ಥಿತಿಲಿ ಬಂದು ನಿಂತಿದ್ದೀವಿ ಈಗ. ಹೇಳಲಿಲ್ವಾ, ನಮ್ಮನ್ನೇ ಕೇಳ್ತಾರೆ ನಮ್ಮ ಥರ ಇರೋರು ಬೇಕು ಅಂತ. ನಾವು ಕಾಣಲ್ವಾ ಅಂದರೆ ಇದು ನಾವು ಕೇಳಿದಾಗ ಅವ್ರು ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸಮಸ್ಯೆಗಳಿರುತ್ತೆ. ಅವ್ರ ಬೇರೆ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಹಾಗಾಗಿ ಅವರು ಕಟ್ಟುಪಾಡಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ಅವ್ರಿಗೂ ನಾವು ದುಸ್ಸಕ್ಕಾಗಲ್ಲ ಪಾಪ. ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು, ಅಥವಾ ಪಿಗಳು, ಇವಾಗ ಹೊಸ ಟರ್ಮ್ ಬಂದಿದೆಯಲ್ಲ, ಪಿಗಳು, ಕ್ಲಸ್ಟರ್ ಹೆಡ್ಸು, ವಾಟ್ ಎವರ್, ಚಾನಲ್ ಅಧಿಕೃತವಾಗಿ ಚಾನಲ್ ಕೆಲಸ ಮಾಡೋರು, ಇವ್ರಿಗೆಲ್ಲ ನಾವು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಯಾರಿಗೋ ಆನ್ಸರಬಲ್ ಆಗಿರ್ತಾರೆ. ಸೊ ಆ ಥರ ಒಂದು ಫೇಸ್ನ ಇವಾಗ ಎದುರಿಸ್ತಾ ಇದ್ದೀನಿ ನಾನು. ಬಹುಶಃ ಇವತ್ತಿಗೆ ಈ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದರೆ ಇವತ್ತಿಗೆ ನಾನು ಒಂದು ಕೆಲಸ ಮಾಡಿ ಒಂದು 5-6 ತಿಂಗಳಾಗಿರ್ಬೋದೇನು. 5-6 ತಿಂಗಳಾಗಿದೆ, ಈಸಿಲಿ 5-6 ತಿಂಗಳಾಗಿದೆ. ನಾನು ಕೆಲಸ ಮಾಡಲ್ಲ ಅಂತ ಯಾರನ್ನ ಹೇಳಿದ್ರೆ ನಗ್ತಾರೆ. ನಾನು ನೋಡಿ, ಸುಮ್ಮನೆ ರೀ, ನೀವು ಕೆಲಸ, ನೀವು ಎಲ್ಲಿ ನೋಡಿದ್ರು ನೀವೇ ಇರ್ತೀರಾ, ಎಲ್ಲಿ ನೋಡಿದ್ರು ನೀವೇ ಕಾಣಿಸ್ತೀರಾ, ಏನು ಬ್ಯುಸಿ ಇದ್ದೀರಾ, ಆಮೇಲೆ ನೀವ ಅಂತ ಉಬ್ಬೆರ್ಸ್ಕೊಂಡು ಮಾತಾಡ್ತಾರೆ. ನಾನೇ ಇಲ್ಲ, ಕೆಲಸ ಇಲ್ಲ ಅಂದರೆ ಇವತ್ತಿನವರೆಗೂ ಯಾವುದೇ ಯಾರೇ ಆಗಿರೋದು, ಸಣ್ಣ ವಯಸ್ಸಿನ ನಿರ್ದೇಶಕರಾದರೂ ನಮ್ಗೆ ಗೊತ್ತು ಅವ್ರನ್ನ ಹೆಂಗೆ ನಾವು ಮಾತಾಡಿಸ್ಬೇಕು. ಆ ಸ್ಥಾನಕ್ಕೆ ಗೌರವ, ಆ ವ್ಯಕ್ತಿಗೆ ಗೌರವ. ಸೊ ನಾವೇನು ಅವ್ರನ್ನ ಉಡಾಫೆಲ್ ಮಾತಾಡ್ಸಲ್ಲ ಅಥವಾ ಲೀನಿಯಂಟಾಗಿ ತೊಗೊಳಲ್ಲ. ಆದರೂ ಏನೋ ಒಂದು ಹಿಂಜರಿಕೆ ಅವ್ರಿಗೆ, ಅಯ್ಯೋ ಅವ್ರನ್ನೇನು ಕೇಳೋದು, ಅವ್ರಿಗೆ ಹೆಂಗೆ ಕೇಳೋದು ಅಂತ, ಆ ಥರನೂ ಇರಬಹುದು. ಅಥವಾ ಐ ಡೋಂಟ್ ನೋ ಯಾಕೆ ಕೆಲಸದ ಭಾವ ನಡೀತಾ ಇದೆ ಈಗ ಅಂತ. ಬಿಕಾಸ್ ರಂಗಭೂಮಿಯಿಂದ ಬಂದವರು, ಎಕ್ಸ್ಪೀರಿಯನ್ಸ್ ಇದೆ, ನೋಡೋಕ್ಕೇನು ಕೆಟ್ಟದಾಗ ಏನಿಲ್ಲ. ಪಾತ್ರಕ್ಕೆ ನಮಗೆ ಸೂಟ್ ಆಗುವಂಥ ಎಷ್ಟೋ ಪಾತ್ರಗಳು ಒಂದು ಸೀರಿಯಲ್ನಲ್ಲಿ ಇರುತ್ತೆ. ಎಲ್ಲ ಇದೆ, ಅರ್ಹತೆ ಇದೆ. ಅದು ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ದಿಸ್ ಇಸ್ ಅನ್ ಅನ್ಸರ್ಟನ್ ಫೀಲ್ಡ್. ಇದು ಒಂದು ಯಾರೂ ನಿಮಗೆ ಕರೆದು ಇಲ್ಲಿ ಬಾಮ್ಮ ಇಲ್ಲಿ ನೀವೇ ಬೇಕು ಅಂತ ಯಾರೂ ನಮ್ಮನ್ನು ಕರೆದಿಲ್ಲ, ನಾವಾಗೆ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದರ ಪ್ರೋಸ್ ಆ್ಯಂಡ್ ಕಾನ್ಸ್ನು ನಾವೇ ಎದುರಿಸ್ಬೇಕು. ಕೆಲಸ ಇದ್ರೂ ಸಂತೋಷವಾಗಿ ಮಾಡಬೇಕು, ಇಲ್ಲದೇ ಇರುವಾಗ ಕಂಪ್ಲೇಂಟ್ ಮಾಡಬಾರ್ದು. ಆಮೇಲೆ ಇದು ಅನ್ಸರ್ಟನ್ ಆಗಿರೋದ್ರಿಂದ ದಿಸ್ ಕ್ರಿಯೇಟಿವ್ ಫೀಲ್ಡು, ಅವ್ರವ್ರ ತಲೆಗೆ ಯಾರ್ಯಾರು ಬೇಕೋ ಅವ್ರವ್ರನ್ನ ತೊಗೋತಾರೆ. ನನ್ನೇ ತಗೋವಂಥದ್ದು ಇದು ಮಾಡೋ ಒತ್ತಾಯ ಅಂದು ನಾವು ಮಾಡೋಕ್ಕಾಗಲ್ಲ. ಕಾಯ್ತಾ ಇದ್ದೀನಿ, ಒಳ್ಳೆ ಅವಕಾಶಕ್ಕೆ ಕಾಯ್ತಾ ಇದ್ದೀನಿ. ಒಳ್ಳೆ ಇದೆ, ಖಂಡಿತವಾಗ್ಲೂ ಇದೆ. ದಿನ ಆದಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದಮೇಲೆ ದಿನ ಆಗಲೇಬೇಕು, ಸೂರ್ಯ ಉದಯಿಸಲೇಬೇಕು. ಸೊ ಆ ದಿನ ಬರುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಕಾಯ್ತಾ ಇದ್ದೀನಿ. ಹಾಗಂತ ಏನು ಕೈ ಕಟ್ಕೊಂಡು ಕೂತಿಲ್ಲ. ಅಲ್ಲಿ ಇಲ್ಲಿ ಪಾಠ ಮಾಡ್ತೀನಿ, ಅಲ್ಲಿ ವರ್ಕ್ಶಾಪ್ಸ್ ಇದು ಮಾಡ್ತೀನಿ. ಆಮೇಲೆ ಆದರೆ ಹೋಗಿ ಎಲ್ಲನ ವಾಯ್ಸ್ ಓವರ್, ಚಿಕ್ಕ ಪುಟ್ಟ ವಾಯ್ಸ್ ಓವರ್ಸ್ ಮಾಡ್ತೀನಿ. ಆಮೇಲೆ ಈ ಯೂನಿವರ್ಸಿಟಿಗಳಿಗೆ ಜೂರಿಯಾಗಿ ಹೋಗ್ತೀನಿ. ಸೊ ನನ್ನ ಕೈಲಾಗ ಏನು ಆಗತ್ತೋ ಈ ನಡುವೆ ಬರವಣಿಗೆ ಶುರು ಮಾಡ್ಕೊಂಡಿದ್ದೀನಿ, ಬರೀತೀನಿ. ಏನಾಗತ್ತೋ ಮಾಡ್ತಾ ಇದ್ದೀವಿ ನಾವು. ಆಪರ್ಚುನಿಟೀಸ್ ನಮಗೆ ಬಂದಿಲ್ಲ ಅಂದರೆ ನಾವೇ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನನ್ನ ನಂಬಿಕೆ. ಸೊ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ನಡೀತಾನೆ ಇದೆ. ನೋಡೋಣ ಮುಂದೆ ಏನಾಗತ್ತೆ ಗೊತ್ತಿಲ್ಲ. ನಾವಿಬ್ರು ಇನ್ನು 7 ಜನ್ಮ ಹಾಲು ಜೇನು ತರ ಇರ್ತೀವಿ ಕಣೋ. ಯೂಟ್ಯೂಬ್ ಕೂಡ ಟ್ರೈ ಮಾಡ್ತಾ ಇದೀವಿ. ನಾವು ಪ್ರಚಾರದಲ್ಲಿ ಇರುವಂತ ಕಾಲದಲ್ಲಿ ಯಾವ ಡಿಜಿಟಲ್ ಮೀಡಿಯಾ, ಅನಲಾಗ್ ಅಂತ ಹೇಳ್ತಾ ಇದ್ವಿ, ದೆನ್ ಇಟ್ ಬಿಕೇಮ್ ಡಿಜಿಟಲ್. ಸೊ ಅನಲಾಗ್ ಪೀರಿಯಡ್ ಇಂದ ಡಿಜಿಟಲ್ಗೆ ಬಂದಿದ್ದೀವಿ. ಮೊಬೈಲ್ ಸಹ ಲ್ಯಾಂಡ್ಲೈನೇ ದೊಡ್ಡ ವಿಚಾರ. ಅವಾಗ ಲ್ಯಾಂಡ್ಲೈನ್ ಇದೆ ಅಂದ್ರೇನೆ ಲ್ಯಾಂಡ್ಲೈನ್ ಇದೆ ಅವ್ರ ಮನೇಲಿ ಅನ್ನೋ ಲೆವೆಲಲ್ಲಿ ಇದ್ದಿದ್ದ ಕಾಲ ನಮ್ಮದು. ಅದಾದಮೇಲೆ ಇವಾಗ ನಾವೇ ಕಂಪ್ಯೂಟರ್ ಆಪ್ರೇಟ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಅಂದರೆ ಏನು ಗೊತ್ತು, ಟ್ವಿಟರ್ ಅಂದರೆ ಏನು ಗೊತ್ತು, ಫೇಸ್ಬುಕ್ ಅಂದರೆ ಏನು ಗೊತ್ತು. ಅಂದರೆ ಈಗಿನ ಕಾಲಕ್ಕೆ ನಾವು ಬೆಳೆದಿದ್ವಿ. ವಿ ಹ್ಯಾವ್ ಅಡಾಪ್ಟೆಡ್ ಇಟ್ ಆ್ಯಂಡ್ ವಿ ಹ್ಯಾವ್ ಲರ್ನ್ಡ್ ಇಟ್. ನಾವೇನು ಹಿಂದುಳಿದಿಲ್ಲ. ಈಗಿನ ಯಂಗ್ ಜನ್ರೇಷನ್, ಸೋ ಕಾಲ್ಡ್ ಯಂಗ್ ಜನ್ರೇಷನ್ ಏನೇನು ಅವರ ಒಂದು ಇದರಲ್ಲಿದೆಯೋ, ಹಿಡಿತದಲ್ಲಿದೆಯೋ, ಆ ಹಿಡಿತನ್ನು ಹಿಡ್ಕೊಳ್ಳೋ ಪ್ರಯತ್ನ ಅಂತೂ ನಾವು ಮಾಡ್ತಾಯಿದ್ದೀವಿ, ಖಂಡಿತ ಇದ್ದೀವಿ. ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ. ಅದರ ಬಗ್ಗೆ ತುಂಬ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಬಂಧು ಬಳಗ, ನನ್ನ ಏಜ್ನವರೆಲ್ಲರೂ ಕಳ್ಕೊಂಡಿದ್ದಾರೆ. ನಮ್ಮ ತಂದೆ ತಾಯಿನೇ ಫೇಸ್ಬುಕ್ಕು, ಟ್ವಿಟರು ಮತ್ತು ಇನ್ಸ್ಟಾಗ್ರಾಮ್ನ ಹ್ಯಾಂಡಲ್ ಮಾಡ್ತಾರೆ ಅಂದರೆ ನಾವು ಹ್ಯಾಂಡಲ್ ಮಾಡೋದ್ರಲ್ಲಿ ಏನು ದೊಡ್ಡ ವಿಚಾರನೇ ಅಲ್ಲ. ಸೊ ವಿ ಆರ್ ಟ್ರೈಂಗ್ ಟು ಅಪ್ಡೇಟ್ ಅವರ್ ಸೆಲ್ಫ್ಸ್.
ಇಟ್ ಈಸ್ ನಾಟ್ ದಟ್ ವಿ ಆರ್ ಒಂಥರ ಹಿಂದುಳಿದ ಹಿಂದುಳಿದ ತಿಳುವಳಿಕೆ ಇರೋರಲ್ಲ. ಖಂಡಿತ ನಾವು ಅಪ್ಡೇಟ್ ಆಗಿದ್ದೀವಿ. ಸಿಸ್ಟಮ್ ಎಲ್ಲ ಆಪರೇಟ್ ಮಾಡ್ತೀವಿ, ನಾವೇ ಎಲ್ಲ ಬುಕ್ಗಳು ಮಾಡ್ಕೋತೀವಿ, ಎಲ್ಲ ಮಾಡ್ತೀವಿ. ಸೊ ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ನಾವು ಬೆಳೆದ್ರೂ ಯಾಕೋ ಒಂದು ಸಣ್ಣ ಅಸಮಾಧಾನ, ಒಂದು ಸಣ್ಣ ಬೇಜಾರು. ಹಂಗಂದ್ರೆ ಇನ್ನು ವೈಯಕ್ತಿಕ ಜೀವನದಲ್ಲಂತೂ ಬಿಡಿ ನಾವು ತುಂಬಾ ಸಂತೋಷವಾಗಿದ್ದೀವಿ. ದೇವರ ದಯದಿಂದ ಅದ್ಭುತವಾದ ಸಂಸಾರ, ಅದ್ಭುತವಾದ ಮಕ್ಕಳು, ಅದ್ಭುತವಾದ ಮನೆ, ಎಲ್ಲ ವೈಯಕ್ತಿಕ ಜೀವನದಲ್ಲಂತೂ ಏನೂ ಕುಂದುಕೊರತೆಗಳಿಲ್ಲ. ಈ ವೃತ್ತಿ ಜೀವನದಲ್ಲಿ ಬಂದಾಗ ಮಾತ್ರ ಯಾಕಪ್ಪ ಹಿಂಗೆ ಅನ್ನೋ ಒಂದು ಪ್ರಶ್ನೆ ಕಾಡತ್ತೆ. ಇವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಏನಂತಾರೆ ಅದಕ್ಕೆ, ಡಬ್ಬಿಂಗು, ಮ್ಯೂಸಿಕ್ಕು, ಹಾಡಿದ್ರೆ ಹಾಡು, ಇದೆಲ್ಲ ಸೇರಿಸಿ 10,000 ರೂಪಾಯಿ ಕೊಡ್ತಾರೆ ಪರ್ ಎಪಿಸೋಡ್. ಪಾತ್ರಗಳಿಗೆ ಇವಾಗ ನೀವು ಇನ್ಚಾರ್ಜ್ ತಗೊಂಡು ಅನ್ಕೊಂಡು ನಿಮ್ಗೆ 10,000 ಕೊಡ್ತೀನಮ್ಮ, ಈ ಎಪಿಸೋಡ್ ನೀವು ಡಬ್ ಮಾಡ್ಕೊಡ್ಬೇಕಷ್ಟೇ. ನೀವು ಅವ್ರಿಗೆ ಎಷ್ಟು, ನೀವು 500 ರೂಪಾಯಿ ಕೊಡ್ತೀರೋ, ಫ್ರೀಯಾಗಿ ಮಾಡಿಸ್ಕೊತೀರೋ, ಅದೆಲ್ಲ ನಿಮ್ಗೆ ಇಷ್ಟ. ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ ಒಂದು ಎಪಿಸೋಡ್ಗೆ. ಯಾವುದು ನಿಮ್ಮ ಪ್ರಾಬ್ಲಮ್, ಎಷ್ಟು ಪಾತ್ರ ಅನ್ನೋದು ಇರಲಿ, 10,000 ರೂಪಾಯಿ ಅಷ್ಟೇ ಕೊಡೋದು ನಾನು. ಹೆಂಗ್ ಮಾಡ್ತೀರಾ ನೀವು? ನೀವೇನ್ ಕ್ವಾಲಿಟಿ ನೋಡಿ, ಸ್ವಲ್ಪ ಆನ್ ಮಾಡಿ ಟಿವಿ ನೋಡಿ. ಎಲ್ಲ ಒಂದೇ ವಾಯ್ಸ್ ಅಲ್ಲ, ಹಾಕಾರ ಆಕಾರ ಕೇಳಿ, ಭಾಷೆ ಕೇಳಿ, ಆಮೇಲೆ ಇದು ಟ್ರಾನ್ಸ್ಲೇಷನ್ ಕೇಳಿ. ನೀವು ಶಾಕ್ ಆಗಿ ಹೋಗ್ತೀರಾ. ಟ್ರಾನ್ಸ್ಲೇಟ್ ಮಾಡಿ, ಡಬ್ಬಿಂಗ್ ಮಾಡಿ, ಮ್ಯೂಸಿಕ್ ಮಾಡಿ, ಮಿಕ್ಸ್ ಮಾಡಿ, ಅನ್ಮಿಕ್ಸ್ ಟ್ರ್ಯಾಕು, ಮಿಕ್ಸ್ ಟ್ರ್ಯಾಕು ಎರಡು ನೀವು ಚಾನಲ್ಗೆ ಸಬ್ಮಿಟ್ ಮಾಡಬೇಕು. 10,000 ರೂಪಾಯಿ ಮಾಡ್ತೀರಾ? ಆವತ್ತು ಅದೇ ಮಾಡಿದ್ದು ನಾನಲ್ಲಿ. ನೀವು ಬಂದಿದ್ರಲ್ಲ ಅಲ್ಲಿ, ನಾನು ಮಾಡಲ್ಲ, ಖಂಡಿತ ಮಾಡಲ್ಲ, ಮನೇಲಿ ಕೂತ್ಕೋತೀನಿ, ನಾನು ಮಾಡಲ್ಲ ಅಂತ. ನಾನು ಹೆಂಗೆ ಕರೀಲಿ ಒಬ್ರು ಆರ್ಟಿಸ್ಟ್ನ ಬಂದು 500 ರೂಪಾಯಿಗೆ ಮಾಡ್ಕೊಟ್ಬಿಡಿ. 500 ರೂಪಾಯಿ ಮಾಡಿದ್ರೆ ನೀವು ಇಷ್ಟು ಸರ್ಕಸ್ಗೆ ಏನೋ ಒಂದು ಚಿಕ್ಕ ಪೇಮೆಂಟ್ ಸಿಗುತ್ತೆ ನಿಮಗೆ. ಅವ್ರು 500 ರೂಪಾಯಿಗೆ ಮಾಡಿದ್ರೆ ನನ್ನ ಕರೀತಾರೆ ಇವರು, ನಾನು ಫೋನ್ ಕೂಡ ಮಾಡಲ್ಲ ಯಾರು. ಎಲ್ಲರೂ ಸೇರ್ಕೊಂಡು ಮಾಡಲ್ಲ ಅಂದಾಗ ಆಟೋಮೆಟಿಕ್ಲಿ ಅಲ್ಲಿ ರೈಸ್ ಮಾಡ್ತಾರೆ. ಈಗ ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಮುಂದೆ ಮಾಡಲ್ಲ ಅಂತಾರೆ, ಚಾನಲ್ ಕೊಡಿ ಸರ್ ನಾನು ಮಾಡ್ಕೊಡ್ತೀನಿ, ನಿಮ್ಗೆ ಯಾಕೆ 500 ರೂಪಾಯಿಗೆ ಮಾಡ್ಕೊಡ್ತೀನಿ ಅಂತಾರೆ. ಮಾಡ್ಕೊಂಡು ಏನೋ ಒಂದು ಏನಾದರೂ ಮಾಡ್ಕೊಳ್ಳಿ, ಚಾನಲ್ ಅವ್ರು ಒಪ್ಕೋತಾ ಇದ್ರಲ್ಲ ಅದನ್ನ ಬರುತ್ತೆ. ಇವತ್ತು ನಾನೇನೋ ಹಿಂಗೆ ಸ್ಕ್ರೋಲ್ ಮಾಡ್ತಿರುವಾಗ ನೋಡಿದ, ಓ ಗಾಡ್ ಏನು ಕೆಟ್ಟದಾಗಿದೆ ಅಂದರೆ ತಲೆ ಸುದ್ದು ಅಂದ್ಬಿಡ್ತು ನನಗೆ ಕೇಳಿ. ತೆಲುಗು ಸೀರಿಯಲ್ನ ಕನ್ನಡಕ್ಕೆ ಡಬ್ ಮಾಡ್ತಿದ್ದಾರೆ. ನೀವು ಏನು ಹೇಳಬೇಕಂದರೆ ನಾನು ಹೀಗೆ ಹೇಳಬೇಕು ಅಂದುಕೊಂಡಿದ್ದೆ, ಈ ಥರ. ಈ ಸಿಸ್ಟಮಲ್ಲಿ ನಾವು ಎಲ್ಲಿ ಫಿಟ್ ಆಗ್ತೀವಿ? ಅಲ್ಲ, ಭಾಷೆ ಶುದ್ಧ ಮನೆ ಹಾಳಾಗಿ ಹೋಗ್ಲಿ. 500 ರೂಪಾಯಿಗೆ ನಾನು ಕನ್ವಿನ್ಸ್ ತಗೋತಾ ಇದ್ದೆ ಸರ್. 500 ರೂಪೀಸ್ ಕನ್ವಿನ್ಸ್ ಐಸ್ ಟು ಟೇಕ್ ಪೇಮೆಂಟ್. 500 ರೂಪಾಯಿ ಇವಾಗ ಇರ್ಲಿ ಬಿಡು ಕವಿತಾ, ಅದ್ರಲ್ಲಿ ಏನಿದೆ? ನೀನು ರದ್ದಿ ಪೇಪರ್ನ ಅವ್ನು ಮಾಡ್ದೆ, ಅವನ ಹತ್ರ ನಾನು ಕೊಂಡ್ಕೊಂಬಂದು ಓದ್ತಾ ಇದ್ದೀನಿ. ನನ್ನ ಫಸ್ಟ್ ಪಿಕ್ಚರ್ ನ್ಯಾಷನಲ್ ಅವಾರ್ಡ್ ಬಂದಿದೆ, ಘಳಿಗೆ ಅಂತ. MS ಸತ್ಯು ಅವ್ರದ್ದು ಸ್ಟಾರ್ ಮೂವೀಸಲ್ಲಿ ನಿಮಗೆ ಇದು ಟೆಲಿಕಾಸ್ಟ್ ಆಗುತ್ತೆ, ಇನ್ನೆಲ್ಲೂ ಸಿಗಲ್ಲ ನಿಮ್ಗಿದು. ಸ್ಟಾರ್ ಮೂವೀಸಲ್ಲಿ ಘಳಿಗೆ ಅಂತ. ಇದು ಪಾಕಿಸ್ತಾನ್ ಬಾರ್ಡರ್ ಶೂಟ್ ಮಾಡಿದ್ವಿ ನಾವು. ಇದು ಒಂದು ಟೆರರಿಸ್ಟ್ಗೆ ಸಂಬಂಧಪಟ್ಟ ಒಂದು ಸಿನಿಮಾ ಇದು. ಅದೇ ನನ್ನ ಫಸ್ಟ್ ಪಿಕ್ಚರ್. ಅದಾದ್ಮೇಲೆ ಯಾರೇನು ಚಲುವೆ ಮಾಡಿದೆ. ಈ ಚೀಟಿ ನಿಮ್ ಕಡೆ ಕೊಡಕ್ ಹೇಳಿದ್ರು ರೀ, ರೈಲ್ವೆ ಸ್ಟೇಷನ್ ಹೋದ್ರು ರೀ. ಅದಾದ್ಮೇಲೆ ಎಷ್ಟೊಂದು ಉಲ್ಟಾ ಪಲ್ಟಾ ಮಾಡಿದೆ. ತಾಳಿ ಕಟ್ಬಿಟ್ಟು ನನ್ನೇ ಯಾರು ಅಂತ ಕೇಳಂಗಾದ ನೀನು. ಇವಾಗ ಇತ್ತೀಚೆಗೆ ರಿಲೀಸ್ ಆಗಿರೋ ಕ್ರಾಂತಿಲಿದ್ದೀನಿ. ಬಹುಶಃ ಒಂದು 30 ಸಿನಿಮಾ ತನಕ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಒಂದು 25-30 ಸಿನಿಮಾ ಅಂತೂ ಖಂಡಿತವಾಗ್ಲೂ ಮಾಡಿದ್ದೀನಿ. ಅದು ಏನಂದ್ರೆ ರೆಕಗ್ನೈಸ್ ಆಗಿರುವಂಥ ಪಾತ್ರಗಳೇ ಮಾಡಿದ್ದೀನಿ. ಯಾವತ್ತು 600ಗಿಂತ ಜಾಸ್ತಿ ಸಿನಿಮಾ ಡಬ್ಬಿಂಗ್ ಮಾಡಿರೋದು ನಾನು. ನನಗೇ ಗೊತ್ತಿಲ್ಲ, ಲೆಕ್ಕನೇ ಇಲ್ಲ ನನ್ನ ಹತ್ರ ಇರೋ ಬರೋ ಎಲ್ಲ. ನಾ ಹೇಳಿಲ್ವಾ 10 ವರ್ಷ ಸುನೇತ್ರ ಎಲ್ಲಿ ಸಿಗ್ತಾಳೆ ಅಂದರೆ ಯಾವುದೋ ಒಂದು ಸ್ಟುಡಿಯೋಲಿ ಸಿಗ್ತಾಳೆ ಅನ್ನೋ ಒಂದು ಮಾತಿತ್ತು. ಸಂಕೇತು, ಚಾಮುಂಡಿ, ಪ್ರಸಾದ್, ಇದು ಮೇಜರು. ಆಮೇಲೆ ಎಲ್ಲ ಆಕಾಶ್ ಅಂತೆಲ್ಲ ಆಮೇಲೆ ಬಂತು. ಈಗ ಬಿಡಿ, ಎವ್ರಿ ರೋಡ್ ಹ್ಯಾಸ್ ಅ ಸ್ಟುಡಿಯೋ. ಯಾಕಂದರೆ ಡಿಜಿಟಲ್ ಆಗಿಬಿಟ್ಟಿದೆಯಲ್ಲ. ಆವಾಗ ಅಂದರೆ ನೀವು ಪ್ರೊಜೆಕ್ಟ್ರೇ ಬೇಕಿತ್ತು ನಿಮಗೆ. ಆಮೇಲೆ ಆವಾಗ ರೀಲ್ಸು, ನೆಗೆಟಿವು ಅವಾಗೆಲ್ಲ. ಇವಾಗ ಹಂಗಲ್ವಲ್ಲ. ಸೊ ಇದು ಈಸಿ, ದ ಪ್ರಾಸೆಸ್ ಹಸ್ ಬಿಕಮ್ ವೆರಿ ಈಸಿಯರ್. ಸೊ ಆವಾಗ ಯಾವುದೋ ಒಂದು ಸ್ಟುಡಿಯೋಲಿ ಇರ್ತಾ ಇದ್ದಾನೆ, 3 ಸ್ಟುಡಿಯೋಲಿ. ಕ್ಲಿನಿಕ್ ಅಪ್ಪಿ ತಪ್ಪಿ ಯಾರಾದ್ರೂ ಪೇಷಂಟ್ ಬಂದ್ರೆ ಡಾಕ್ಟರ್ ಅವ್ರನ್ನ ಸರಿಯಾಗಿ ಗಮನಿಸೋದೇ ಇಲ್ವಂತೆ. ಸೀರಿಯಲ್ ಬೇಕಾದಷ್ಟು ಮಾಡಿದೆ, ಅದೇ ಹೇಳಿಲ್ವಾ, ಅದು ವರ್ಷದ ಕೂಳು ನಮಗೆ ಸೀರಿಯಲ್ಲು. ಫೈನಲ್ ಕಟ್ ಅಂತ ಒಂದು ಅದ್ಭುತವಾದ ಸಂಸ್ಥೆಯಲ್ಲಿ ನಾನು ಸಿ.ಕೈ ಚಂದ್ರುಗೆ, ಬಹುಶಃ ಅವ್ರಿಗೆ ಒಡ ಹುಟ್ಟಿದ ತಂಗಿ ಯಾರು ಇಲ್ಲ, ನಾನೇ ಅವರ ತಂಗಿ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಸೊ ಅದು ಯಾವಾಗ ಅಂದ್ರೆ ಹೊಸ ಹೆಜ್ಜೆ ಅಂತ ಒಂದು DDಗೆ ಒಂದು ಸೀರಿಯಲ್ ಮಾಡಿದ್ದೆ ನಾನು.
ಮೀಡಿಯಾ ಹೌಸ್. ಈಗ ನೀವೇನು ಕ್ರಾಂತಿ ಪ್ರೊಡಕ್ಷನ್ ನೋಡಿದ್ದೀರೋ ಅವರ ಫಸ್ಟ್ ಹೀರೋಯಿನ್ ನಾನೇ. ಅವರ ಫಸ್ಟ್ ಪ್ರೊಡಕ್ಷನ್ ಫಸ್ಟ್ ಹೀರೋಯಿನ್ ನಾನೇ. ಹೊಸ ಹೆಜ್ಜೆ ಅಂತ, ಅದು ಲಂಬಾಣಿ ತಾಂಡ್ಯದ ಬಗ್ಗೆ ಒಂದು ಅವರು ಇದು ಮಾಡಿ ತಪ್ಪಲೆಲ್ಲ ಹಾಕಿ ಹೆಂಡ ಮಾಡ್ತಾರೆ. ಒಂದು ಜನಾಂಗ ಇದೆ, ಎಲ್ಲ ವೇಸ್ಟ್ ಇದು ಕೊಳ್ತೋಗಿರೋದನ್ನೆಲ್ಲ ತಂದು ಹೆಂಡ ಮಾಡ್ತಾರೆ. ಅದರಿಂದ ಆ ಒಂದು ಜನಾಂಗದ ಬಗ್ಗೆ ಒಂದು ಸೀರಿಯಲ್ ಮಾಡಿದರು. ನಾನು ಅದರಲ್ಲಿ ಆ ಜನಾಂಗಕ್ಕೆ ಸಂಬಂಧಪಟ್ಟವಳು. ಅದರಲ್ಲಿ ಲಕ್ಕಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ಅಲ್ಲಿ ನಾನು ಪಂಡಿತ್ ಹೀರೋ, ನಾನು ಹೀರೋಯಿನು ಆ ಸೀರಿಯಲ್ನಲ್ಲಿ, ಹೊಸ ಹೆಜ್ಜೆಗೆ. ಅಲ್ಲಿಂದ ನನ್ನ ಈ ಸೀರಿಯಲ್ ಬದುಕು ಶುರುವಾಯಿತು. ಮೀಡಿಯಾ ಹೌಸಿಂದ ಶುರುವಾಯಿತು ನನ್ನ ಸೀರಿಯಲ್ ಬದುಕು. ಆ ಸೀರಿಯಲ್ನಿಂದ ಅದಾದಮೇಲೆ ಅಲ್ಲಿಂದ ನಂಗೆ ಸಿ ಕೈ ಚಂದ್ರು ಪರಿಚಯ ಆದರು. ಅವರು ಒಂದು ಸೆಂಟ್ರಲ್ ಸ್ಟೇಜ್ ಅಂತ ಒಂದು ಸಂಸ್ಥೆ ಇತ್ತು, ಅದಕ್ಕೆ ಕೆಲಸ ಮಾಡ್ತಾ ಇದ್ದೆ ನಾನು ಆ್ಯಸ್ ಅ ಕೋಆರ್ಡಿನೇಟರು, ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ತುಂಬ ಕೆಲಸ ಮಾಡಿದ್ದೀನಿ ನಾನು. ಸೊ ಕೆಲಸ ಮಾಡ್ತಾ 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 ಅಲ್ಲಿಂದ ದೇ ಕೇಮ್ ಅಪ್ ವಿತ್ ಪ್ರೊಡಕ್ಷನ್ ಕಾಲ್ಡ್ ಫೈನಲ್ ಕಟ್. ಸೊ ಫೈನಲ್ ಕಟ್ನ ಎಲ್ಲ ಪ್ರೊಡಕ್ಷನ್ಸಲ್ಲೂ ಕೆಲಸ ಮಾಡಿದ್ದೀನಿ ನಾನು. ಸೆಂಟ್ರಲ್ ಸ್ಟೇಜಲ್ಲಿ ಮಾಡ್ತಾ ಇದ್ದ ಪ್ರೊಡಕ್ಷನ್ಸಲ್ಲೂ ಮಾಡ್ತಿದ್ದೆ. ಸೊ ಆವಾಗ ಈ ಕಾಮಿಡಿ ಎರಾ ಶುರು ಆಯಿತು ನಮ್ಮದು. ಅವ್ರದ್ದೆಲ್ಲ ಪ್ರೊಡಕ್ಷನ್ಸಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ನಾನು. ನಿಮಗೆ ಗೊತ್ತು, ಎಲ್ಲ ಇತಿಹಾಸನೇ. ಪಾಪ ಪಾಂಡು ಆಗಿರ್ಬೋದು, ಸಿಲಿಲ್ ಆಗಿರ್ಬೋದು, ಪಾಂಡು ಐ ಲವ್ ಯು ಆಗಿರ್ಬೋದು, ಪತಿ ಪರಮೇಶ್ವರ ಆಗಿರ್ಬೋದು, ಪತಿ ಪತ್ನಿ ಗುಲಾಮ ಆಗಿರ್ಬೋದು. ಸೊ ಎಲ್ಲ ಇತಿಹಾಸನೇ, ಎಲ್ಲ ಕಾಮಿಡಿನೇ. ಆಮೇಲೆ ಪರ್ಸ್ನಲ್ ನನಗೆ ವೈಯಕ್ತಿಕವಾಗಿ ನನಗೆ ಹಾಸ್ಯ ರಸ ನನ್ನ ಪರ್ಸ್ನಲ್ ಫೇವ್ರೆಟ್. ನಂಗೆ ತುಂಬ ಇಷ್ಟವಾದ ರಸ ಅದು. ಜನನ ಅಳಿಸ್ಬಿಡ್ಬೋದು, ಆದ್ರೆ ನಗ್ಸೋದು ತುಂಬ ಕಷ್ಟ ಅನ್ನೋ ಒಂದು ಹೇಳಿಕೆ ನಿಮಗೆ ಗೊತ್ತಿದೆ. ಆಮೇಲೆ ಬೇಕಾದಷ್ಟು ಒಳ್ಳೊಳ್ಳೆ ಸೀರಿಯಸ್ ರೋಲ್ಸು ಮಾಡಿದ್ದೀನಿ. ನಮ್ಮ ಮತ್ತೆ ಬರುವ ಚಂದ್ರ ಅಲ್ಲಿ ಮಿನಿಸ್ಟರ್ ಆಗಿ ಮಾಡಿದ್ದೆ, ವಿಚ್ ಗೇವ್ ಮಿ ಅ ವೆರಿ ಗುಡ್ ನೇಮ್. ತುಂಬ ಒಳ್ಳೆ ಮಾತಂಗಿ ಅಂತ ಒಂದು ರೋಲ್ ಮಾಡಿದೆ ಆತ್ಮಬಂಧನದಲ್ಲಿ. ಹಾಗೆಲ್ಲ ಹೇಳ್ಬೇಡಿ ಅಯ್ಯ, ಈಗಾಗಿರೋ ಸಮಸ್ಯೆಯಿಂದ ಎಲ್ರು ನೆಲ ಕಚ್ಬಿಟ್ಟಿದೀವಿ. ಅದು ತುಂಬಾ ಒಳ್ಳೆ ಹೆಸರು ತಂದ್ಕೊಡ್ತು. ಇತ್ತೀಚೆಗೆ ಬೆಟ್ಟದ ಹೂ ಅಂತ ಮಾಡಿದೆ, ಅದು ಒಂದು ಎಲ್ಲ ಸೀರಿಯಸ್ ಪಾತ್ರಗಳು ಒಳ್ಳೆ ಹೆಸರು ತಂದ್ಕೊಡ್ತು. ಬೇಕಾದಷ್ಟು ಸೀರಿಯಸ್ ಪಾತ್ರಗಳನ್ನು ಮಾಡಿದ್ದೀನಿ ನಾನು. ಆಟೋರಾಣಿ ಅಂತ ಒಂದು ಮಾಡಿದೆ. ಆವಾಗ ಎಷ್ಟೊಂದು ದಿವಸ ಆಟೋಲಿ ತುಂಬ ಜನ ನನಗೆ ಫ್ರೀಯಾಗಿ ಇದು ಕೊಡೋರು, ಡ್ರಾಪ್ ಕೊಡೋರು. ಸೊ ಈ ಥರದ್ದೆಲ್ಲ ಬೇಕಾದಷ್ಟು ಮಾಡಿದ್ದೀನಿ. ಸೀರಿಯಲ್ ಬದುಕು ಅಷ್ಟೆ. ಸುಮಾರು ಒಂದು 95ರಿಂದ ಶುರುವಾಗಿದ್ದು 28 ವರ್ಷ ಆಗೋಯ್ತು ಸೀರಿಯಲ್ಸ್ನಲ್ಲಿ ಕಾಲಿಟ್ಟು. ರಂಗಭೂಮಿ ಅಂತೂ 32 ವರ್ಷ, 31 ವರ್ಷ ಆಯಿತು. ಸೀರಿಯಲ್ಸ್ಗೆ ಬಂದು ಒಂದು 28 ವರ್ಷ ಆಯಿತು. ಸಿನಿಮಾನೂ ಅಷ್ಟೇ, ನೀವೇ ನೋಡ್ದಂಗೆ 25 ವರ್ಷ. ಓಮ್ಗೆ 25 ವರ್ಷ ಆಗೋಯ್ತು. ಸೊ ಡೆಫಿನೆಟ್ಲಿ ನಾನು ಓಮಲ್ಲೇ ಸಿನಿಮಾ ಫಸ್ಟ್ ಡಬ್ಬಿಂಗ್ ಅದೇ ನಂದು ಆಗಿ ಬಂದಿದ್ದು. ಅದಕ್ಕೆ ಮುಂಚೆ ಅದು ಹೆಸರು ಹೇಳಿದ್ನಲ್ಲ, ಗಳಿಗೆ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು, MS ಸತ್ಯು ಅವ್ರದ್ದು. ಸೊ ಅದಾದಮೇಲೆ ಬೇಕಾದಷ್ಟು ಸಿನಿಮಾಗಳು ಮಾಡಿದೆ, ಬೇಕಾದಷ್ಟು ನಾಟಕಗಳು ಮಾಡಿದ್ದೀನಿ. ಎಲ್ಲ ಬೇಕಾದಷ್ಟು ಕೆಲಸ ಮಾತ್ರ ಇಷ್ಟು ನಡೀತಾ ಇದೆ. ರಿಟೈರ್ ಇದಕ್ಕೆಲ್ಲ ಏನು ನಿಮಗೆ, ಅದೇ ನಾ ಹೇಳಿಲ್ಲ, ವಿ ಆರ್ ಆನ್ ಅನ್ಸರ್ಟನ್ ಜಾಬ್. ನಮ್ಗೆ ಇಷ್ಟ ಬಂದಂಗೆ ನಾವೇ ಬಾಸು, ನಾವೇ ಕೆಲಸದವರು ಇಲ್ಲಿ. ಸೊ ರಿಟೈರ್ಮೆಂಟ್ ಅಂತ ಏನಿಲ್ಲ, ನಮ್ಮ ಕೈಲಾದಷ್ಟು ದಿನ ಮಾಡೋದು. ಸೊ ನಡೀತಾ ಇದೆ ಪ್ರಯಾಣ ಹೀಗೆ. ಅದೇ ಇದು ನಾವೆಲ್ಲ ನನಗೊಂದು ಒಳ್ಳೆ ಮಾತು, ಒಬ್ಬರು ಸಿನಿಮಾ ಆ್ಯಕ್ಟ್ ಮಾಡ್ತಿದ್ದೆ ನಾನು. ಅದರಲ್ಲಿ ಹಿಂದಿ ಭಾಷೆಯಿಂದ ಬಂದಂಥ ಅವರು ಹೀರೋಯಿನ್ನು. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್. ತುಂಬ ಒಳ್ಳೆ ವ್ಯಕ್ತಿ ಆ ಲೇಡಿ ಹೀರೋಯಿನ್ನು. ಹೀಗೆ ಮಾತಾಡ್ತಾ ಬರ್ತಾರೆ, ಇವಾಗ ಹೀಗೆ ಮಾತಾಡ್ತಾ ಬರ್ತಾರೆ, ಇವನು ಎಷ್ಟು ಕೆಲಸ ಮಾಡಿದ್ದೀವಿ, ಅವಕಾಶಗಳೆಲ್ಲ ಎಷ್ಟು ಕಮ್ಮಿ ಇದೆ ಅದು. ಆದರೆ ನಾವು ನಮ್ದು ಹೇಳ್ತೀವಿ. ಆ್ಯಕ್ಚುಲಿ ದೊಡ್ಡವ್ರಿಗೆ ಅವ್ರಿಗೆ ಇನ್ನೊಂದೇನೋ ಸಮಸ್ಯೆ ಇರುತ್ತೆ. ಸೊ ಆನೆ ಭಾರ ಅಂದರೆ ಇರುವೆ ಭಾರ ಅನ್ನಂಗೆ ಅವ್ರವ್ರ ಸಮಸ್ಯೆ ಅವ್ರವ್ರಿಗೆ ಇದ್ದೇ ಇರುತ್ತೆ. ಅವರು ಅದೇ ಅಂದರು, ಯಾಕೆ ಬೇಚಾರ ಮಾಡ್ಕೋತೀರಾ ಸುನೇತ್ರ, ಬರುತ್ತೆ ಅವಕಾಶಗಳು ಅದು ಇದು ಅಂತ. ಆಮೇಲೆ ಒಂದೇ ಒಂದು ಮಾತು ಕೇಳಿದ್ರು, ಎಷ್ಟು ಸತ್ಯ ಅನ್ನಿಸ್ಬಿಡ್ತು ಅದು ಮಾತು ಅಂದರೆ, ಹೌದಾ ನಿಮ್ಗೆ ಯಾರು ಕರೀತಾರೆ, ಯಾಕೆ ಕರಿಬೇಕು ನಿಮ್ಮನ್ನು ಅಂದರು. ಯಾಕೆ ಕರಿಬೇಕು ಅಂದರೆ ನಾವು ಇದನ್ನೇ ನಂಬ್ಕೊಂಡು, ನಿಮ್ಗೆ ಯಾರು ಹೇಳಿದರು ಇದನ್ನೇ ನಂಬ್ಕೊಂಡಿರಿ ಅಂತ? ಯಾರಾದರೂ ಬಂದು ಹೇಳಿದ್ರಾ ಇದನ್ನೇ ನಂಬ್ಕೊಂಡಿರಿ ಅಂತ? ನಿಮ್ಮನ್ನೇ ಯಾಕೆ ಕರಿಬೇಕು? ಹೌದಲ್ವಾ ಅನಿಸ್ತು ನನಗೆ. ನಾನು ಯಾರೂ ಹೇಳಿಲ್ಲ, ನನ್ನನ್ನೇ ಯಾಕೆ ಕರಿಬೇಕು ಜನ ಅಥವಾ ಪ್ರೊಡಕ್ಷನ್ ಹೌಸಸ್ ನನ್ನನ್ನು ಯಾಕೆ ಕರಿಬೇಕು ಅಂದರೆ ಯೋಚನೆ ಮಾಡಿ. ನಿಮ್ಮನ್ನೇ ಕರಿಬೇಕು ಅಂದರೆ ದಟ್ ಮೀನ್ಸ್ ಯು ಶುಡ್ ಬಿ ಸಮಥಿಂಗ್ ವರ್ತ್ ಫಾರ್ ಇಟ್. ನಿಮ್ಮನ್ನೇ ಬೇಕು ಅನ್ನೋ ಥರ ನೀವು ಬೆಳಿಬೇಕು, ನೀವೇ ಬೇಕು ಅನ್ನೋ ಥರ ಇರಬೇಕು. ಸೊ
ನಾನು ಕರೀಲಿಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡೋದಕ್ಕಿಂತ ನನ್ನನ್ನೇ ಕರೆಯೋ ಥರ ನಾವು ಮಾಡ್ಕೋಬೇಕು. ಅವಾಗ ಅನ್ನಿಸ್ತು, ಹೌದಲ್ವಾ, ಹೆಣ್ಮಗು ಹೇಳಿದ್ ನಿಜ ಅಲ್ವಾ, ನನ್ನನ್ನೇ ಕರಿಬೇಕು ಅನ್ನೋ ಅನಿವಾರ್ಯತೆ ಯಾರಿಗೂ ಇಲ್ಲ. ನನ್ನನ್ನು ಯಾಕೆ ಕರಿಬೇಕು, ಆ ಕರೆಯೋ ಥರ ಇಟ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ಮದು ಅಂತ ಅನ್ನಿಸ್ತು. ಅದ್ರ ಕಡೆ ಕೆಲಸ ಮಾಡ್ತಾಯಿದ್ದೀವಿ, ಪ್ರಯತ್ನಗಳು ಪಡ್ತಾಯಿದ್ದೀವಿ. ಸುಮ್ಮನೆ ಅಂತೂ ಕೂತಿಲ್ಲ. ಏನೇನು ಅದಕ್ಕೆ ತಯಾರಿಗಳು ಬೇಕು ಅಥವಾ ಅದಕ್ಕೆ ಏನೇನು ಸಿದ್ಧತೆಗಳು ಬೇಕೋ ಕಲಿತಾ ಇದ್ದೀವಿ, ಬೆಳೀತಾ ಇದ್ದೀವಿ, ನಡೀತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಸಮಾಧಾನ ಆಗತ್ತೆ ಅನ್ನೋ ಒಂದು ಆಸೆ ಇದೆ, ಇನ್ನೂ ಇದೆ. ಆಸೆ ಮುಗ್ದಿಲ್ಲ ಇನ್ನು, ಬೆಟ್ಟದಷ್ಟಿದೆ. ಅದ್ರ ಬೆಟ್ಟಕ್ಕೆ ತುದಿ ಹೋಗಿಲ್ಲ ಅಂದರೂ ಅಟ್ಲೀಸ್ಟ್ ಬೆಟ್ಟ ಹತ್ತಕ್ಕೆ ಶುರು ಮಾಡೋದಾದ್ರು ಇದು ಅಂತ. ಒಳ್ಳೆ ಫ್ಯಾಮಿಲಿ. ಫ್ಯಾಮಿಲಿ ಲೈಫ್ ಅಂತೂ ಬಿಡಿ ಸೂಪರ್ ಆಗಿದೆ. ಏನು ಅದಕ್ಕೆ ದುಸ್ರಾಮ ಎಲ್ಲ ನೋಡಿ ಸರ್, ಎಲ್ಲರ ಮನೇಲೂ ಏನೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಯಾರ ಮನೇಲಿ ಸಮಸ್ಯೆ ಇಲ್ಲ. ಆಮೇಲೆ ಸಮಸ್ಯೆ ದೊಡ್ಡದು ಮಾಡಿಕೊಂಡು ನಾವು ಬೆಳೆಯೋದಾದರೆ ಸಮಸ್ಯೆನೇ ದೊಡ್ಡದಾಗಿ ಕಾಣುತ್ತೆ. ಸಮಸ್ಯೆನ ಸ್ವಲ್ಪ ಪಕ್ಕಕ್ಕಿಟ್ಟು ನಡೆಯಿದ್ರೆ ಸಂತೋಷವಾಗೇ ಇರ್ತೀವಿ. ಸೊ ನನಗಂತೂ ಎಲ್ರಿಗೂ ಗೊತ್ತು, ನನ್ನ ಸಂಸಾರ ಅಂತೂ ನನ್ನ ಪಂಡಿತ್ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತು. ನಾನೇನು ಹೇಳಬೇಕಾಗಿಲ್ಲ. ಅಫ್ಕೋರ್ಸ್ ಲವ್ ಮ್ಯಾರೇಜು ತುಂಬ ಅದ್ಭುತವಾಗಿ 28 ವರ್ಷ ಆಯಿತು ಮದುವೆ ಆಗೋಯ್ತು. 28 ವರ್ಷ ಕಂಪ್ಲೀಟ್ ಆಯಿತು. ಮಗಳಿದ್ದಾಳೆ, ಸಾಫ್ಟ್ವೇರ್ ಇಂಜಿನಿಯರು, ಕೆಲ್ಸಕ್ಕೆ ಹೋಗ್ತಾಳೆ. ನಮ್ಮಪ್ಪ ಅಮ್ಮ ಇದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ, ಎಲ್ಲ ಜಾಯಿಂಟ್ ಫ್ಯಾಮಿಲಿ. ನಾನು ಫಸ್ಟಿಂದ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು. ಯಾವತ್ತೂ ನಾವು ಇದು ಏನು ಇಬ್ಬರೇ ಇದ್ದಿದ್ದೇ ಇಲ್ಲ. ಎಲ್ಲ ಯಾವಾಗಲೂ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರ್ತೀವಿ ನಾವು. ಸೊ ಎಲ್ಲರ ಮನೇಲಿ ಇರೋಂಗೆ ಸಣ್ಣ ಪುಟ್ಟ ಸಮಸ್ಯೆ ನಮ್ಮ ಮನೇಲೂ ಇದೆ. ಅದು ಯಾವತ್ತೂ ನನಗೆ ದೊಡ್ಡದು ಅಂತ ಅನಿಸಿಲ್ಲ. ಇವರೆಲ್ಲರ ಒಂದು ಸಪೋರ್ಟಿಂದಾನೇ ಬಹುಶಃ ಇವತ್ತೊಂದು ಹೆಸರು ಮಾಡಿದ್ದೀನಿ ಅಂತ ಇದ್ದರೆ ಅದು ಬಹುಶಃ ನನ್ನ ಸಂಸಾರದ ಒಂದು ಎನ್ಕರೇಜ್ಮೆಂಟು, ಅವರ ಸಪೋರ್ಟು. ನನ್ನ ಮಗಳು ಕೂಡ ಚಿಕ್ಕ ಮಗು ಇರುವಾಗ ಅವಳನ್ನ ಬಿಟ್ಟು ಎಷ್ಟೊಂದು ಕಡೆ ಶೂಟಿಂಗ್ ಅಂತೆ, ಡಬ್ಬಿಂಗ್ ಅಂತೆ, ನಾಟಕ ಅಂತ ಹೋಗ್ತಾ ಇದ್ದೆ. ಅವಳು ಒಂದು ಸಹಕರಿಸಿದ್ದಕ್ಕೆ ನಾನು ಹೋಗೋಕ್ಕಾಯ್ತು. ನಮ್ಮ ತಂದೆ ತಾಯಿ ಅವಳನ್ನ ನೋಡ್ಕೊಂಡಿದ್ದಕ್ಕೆ ನಾನು ಹೋಗೋಕ್ಕಾಯ್ತು. ಸೊ ಎಲ್ಲರದ್ದು ಪಾಲಿದೆ. ಸಕ್ಸಸ್ ಅನ್ನೋದು ಒಬ್ಬರಿಂದ ಆಗುವಂಥದ್ದಲ್ಲ, ಎಲ್ಲರಿಂದ ಆಗುವಂಥದ್ದೇ ಸಕ್ಸಸ್ಸು. ಸೊ ಅವರು ಬೆಳೆದಿದ್ದಾರೆ ಅಂದರೆ ಅದಕ್ಕೆ ನಾವು ಕಾರಣ, ನಾವು ಬೆಳೆದಿದ್ದೀವಿ ಅದಕ್ಕೆ ಅವ್ರ ಕಾರಣ. ಸೊ ಹೀಗೆ ನಡೀತಾ ಇದ್ದೆ ನಮ್ಮ ಒಂದು ಬದುಕು, ಒಂದು ಮಧ್ಯಮ ವರ್ಗದ ಒಂದು ಸುಖ ಸಂಸಾರ. ತಪ್ಪಾಗ್ಯದ ಆ ಹುಡುಗ ನಮ್ಮ ಹೂವಿನ ಲಗ್ನ ಆಗಕ್ಕ ಬೇಕು. ಆಗಲಿ ಮೇಡಮ್, ಒಳ್ಳೇದಾಗಲಿ. ಬಹುಶಃ ನೆಕ್ಸ್ಟ್ ಈಗೆಲ್ಲ ವೆಬ್ ಸೀರೀಸ್ ಕಾಲ, ಒಳ್ಳೆ ವೆಬ್ ಸೀರೀಸ್ಗಳಲ್ಲಿ, ಯಾಕಂದರೆ ನೀವು ನಾಟಕದಲ್ಲಿದ್ರಿ, ದೂರದರ್ಶನ ಬಂದ್ರಿ, ಸಿನಿಮಾ ಬಂದ್ರಿ, ಮತ್ತೆ ಟಿ ವಿ ಸೀರಿಯಲ್ಸ್, ಪ್ರೈವೇಟ್ ಚಾನಲ್ಸಿಗೆ ಬಂದರೆ, ಈಗ ವೆಬ್ ಸೀರೀಸು ಅಲ್ಲೂ ಕೂಡ ತಾವು ಬ್ಯುಸಿಯಾಗೋ ಟೈಮ್ ಬೇಗ ಬರಲಿ ಅಂತ ಆಶಿಸ್ತೀವಿ. ಖಂಡಿತ ಅದೇ ಆಶಾ ನನಗೂ ಇದೆ. ಇನ್ನು ನಿಮ್ಗೊಂದು ಅರ್ಧ ಕರಿಯರ್ ಮತ್ತೆ ಇದೆ. ಒಳ್ಳೆದಾಗಲಿ ಅಂತ ಕೇಳ್ಕೊತೀನಿ. ಸೆಕೆಂಡ್ ರೌಂಡ್ ಮತ್ತೆ ನಮ್ಮನ್ನ ಎಂಟರ್ಟೈನ್ ಮಾಡಿ ಇಲ್ಲಿ ನಮಗೆ ಇಂಟ್ರಿ ಕೊಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ಪಾಪ, ನಮ್ಮ ಮನೆ ತನಕ ಬಂದು ನನ್ನ ಮಾತುಗಳನ್ನು ಕೇಳುವಂಥ ಒಂದು ತಾಳ್ಮೆ ನೀವು ಇಟ್ಕೊಂಡಿದ್ದೀರಾ ಅಂದರೆ ನಿಜವಾಗ್ಲೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ತುಂಬ ಜನದ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಇಂಥ ಮಾಧ್ಯಮದ ಮುಖಾಂತರ, ಕಲಾ ಮಾಧ್ಯಮದ ಮುಖಾಂತರ ನಮ್ಮ ಒಂದು ಸಣ್ಣ ಕತೆ ಅಂದರೆ ಇನ್ಸ್ಪೈರ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಇದು ನಿಜ, ನಾವು ಹೇಳ್ತಾ ಇರೋದೆಲ್ಲ ನಿಜ. ಸೊ ಇದರಿಂದ ಹೌದಲ್ವಾ, ನಾವು ಹಿಂಗಿರ್ಬಹುದಲ್ವಾ ಅಂತ ನಾನು ಯಾರೋ ಮಾತು ಕೇಳಿ ಇನ್ಸ್ಪೈರ್ ಆಗಿದ್ದೀನಿ. ನನ್ನ ಮಾತು ಕೇಳಿ ಕೂಡ ಇನ್ಸ್ಪೈರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೂ ನಾನು ನನ್ನ ಭರವಸೆಯನ್ನು ಬಿಟ್ಟಿಲ್ಲ. ತುಂಬ ಆಶಾವಾದಿ ನಾನು, ತುಂಬ ಭರವಸೆ ಇಟ್ಕೊಂಡಿದ್ದೀನಿ. ಗೆದ್ದೇ ಗೆಲ್ತೀನಿ, ನನಗೇನು ಬೇಕೋ ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆಯಲ್ಲಿ ಮುಂದುವರಿತಾ ಇದ್ದೀನಿ. ಎಲ್ಲರ ಬದುಕಲ್ಲೂ ಅಷ್ಟೇ. ಇಷ್ಟೇ ನಾನು ಹೇಳೋದು ನನ್ನ ನೋಡುಗರಿಗೆ ಅಥವಾ ನನ್ನ ಫ್ಯಾನ್ಸ್ಗೆ ಅಥವಾ ನನ್ನ ಸ್ನೇಹಿತರಿಗೆ ಅಥವಾ ನನ್ನ ಯಾರ್ಯಾರು ಕಲಾ ಮಾಧ್ಯಮದ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವ್ರಿಗೆಲ್ಲ ಹೇಳೋದಿಷ್ಟೆ, ಧೃತಿಗೆಡಬೇಡಿ. ಧೃತಿಗೆಟ್ಟರೆ ಮನುಷ್ಯ ಅಷ್ಟೆ. ಸೊ ಯು ಹ್ಯಾವ್ ಟು ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಜಸ್ಟ್ ಮೂವ್ ಆನ್. ಆ್ಯಂಡ್ ಒಂದೇ ಕಾಲಯ ಜಸ್ಟ್ ಗೋ ವಿತ್ ದ ಫ್ಲೋ. ಕಾಲ ನಿಮಗೆ ಖಂಡಿತವಾಗ್ಲೂ ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡು ಹೋಗುತ್ತೆ. ನಮ್ದು ಒಂಚೂರು ಹಾರ್ಡ್ ವರ್ಕ್ ಅಷ್ಟೇ, ಅದಕ್ಕೆ ಸೇರಿಸಿದ್ರೆ ಡೆಫಿನೆಟ್ಟಾಗಿ ನಿಮ್ಮ ಕನಸುಗಳು ನನಸಾಗುತ್ತೆ, ನನ್ನ ಕನಸು ನನಸಾಗುತ್ತೆ ಅನ್ನೋದು ಭರವಸೆ ನನಗಿದೆ. ಥ್ಯಾಂಕ್ ಯು ಕಲಾ ಮಾಧ್ಯಮದವರಿಗೆ. ಯಾರೇ ನೀನು
ಚೆಲುವೆ ಅಂದಿದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.